ಕಾರ್ತಿಕ್, ಇದೆರಡರಲ್ಲಿ ನನಗೆ ಯಾಕೆ ಚೆನ್ನಾಗಿ ಕಾಣುತ್ತೆ ಅಂತ ನೀವೇ ಸೆಲೆಕ್ಟ್ ಮಾಡಿ. ದಿಸ್ ಇಸ್ ರಿಯಲಿ ನೈಸ್. ನಿಮಗಿಷ್ಟ ಆಗಿದ್ದ ಬಟ್ಟೆನ ನಾನು ಹಾಕೊಳ್ಳೋದು, ನನಗಿಷ್ಟ ಆಗಿದ್ದ ಬಟ್ಟೆನ ನೀವ್ ಹಾಕೊಳ್ಳೋದು, ಈ ಫೀಲು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಹೌದು, ಮೊದಲು ಸೆಲೆಕ್ಟ್ ಮಾಡಿ. ಶೋ. ಇದು ಸಕ್ಕತ್ತಾಗಿದೆ. ನಿಜವಾಗ್ಲೂ ಸೂಟ್ ಆಗುತ್ತೆ. ಕಣ್ಣು ಮುಚ್ಕೊಂಡು ತಗೋಬಹುದು. ಸತ್ಯ, ಯಾಕೆ ಲೇಟು? ಒಂದ್ ಇಂಪಾರ್ಟೆಂಟ್ ಕೆಲಸ ಇತ್ತು ಕಣ್ರು. ಅದ್ ಸರಿ, ಕಸ್ಟಮರ್ ಏನೋ ಕಿರಿಕಂದ್ರಲ್ಲ, ಎಲ್ಲ ಕಸ್ಟಮರು. ಅಯ್ಯೋ, ಯಾಕ ಕಸ್ಟಮರ್ ಕತೆ ಕೇಳ್ತ್ಯಾ? ಬೆಜ್ಜಾನ್ ಕಿರಿಕ್ ಮಾಡ್ತಿದ್ದ ಸತ್ಯ. ಸದ್ಯ ಹೇಗೋ ನಾವೇ ಸಮಾಧಾನ ಮಾಡಿ ಕಳ್ಸಿದ್ವಿ. ಅದ್ ಸರಿ, ಇಷ್ಟೊತ್ತು ಎಲ್ಲೋಗಿದ್ರು? ಏನದು ಇಂಪಾರ್ಟೆಂಟ್ ಕೆಲಸ? ಓ, ಅದಾ, ಬಟ್ಟೆ ಅಂಗಡಿಗೆ ಹೋಗಿದ್ದೆ. ಏನು ಬಟ್ಟೆ ಅಂಗಡಿಗ? ಅಮೂಲ್ ಬೇಬಿಗ್ ಬಟ್ಟೆ ತರಕ್ ಹೋಗಿದ್ದ? ಇದಕ್ಕೆ ನಿನ್ನ ಹಾಫ್ ಬಾಯ್ಲು ಅನ್ನೋದು. ನೀ ತಲೆಯಲ್ಲಿ ಇದ್ ಬಿಟ್ರೆ ಬೇರೆ ಏನು ಬರಲ್ವಾ? ಅಮೂಲ್ ಬೇಬಿ ಬಗ್ಗೆ 3 ಹೊತ್ತು ಯೋಚನೆ ಮಾಡೋದು ನಾನಲ್ಲ, ನೀವುಗಳೇ ಅಲ್ವಾ? ಮತ್ತೆ ನಾವುಗಳೇ ಎಷ್ಟೊಂದು ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನ ನೀನು ಅವನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿರ್ಬೇಕು. ಮಾಡೋದಕ್ ಬೇಜಾನ್ ಕೆಲ್ಸಗಳಿವೆ. ಮೊದ್ಲು ಅದನ್ನ ಮುಗ್ಸೋಣ, ಆಮೇಲೆ ಬೇರೆ ಯೋಚನೆ. ಅಂತೂ ಆಮೇಲೆ ಯೋಚನೆ ಮಾಡೋಣ ಅಂತಿದ್ಯಾ? ಏಯ್, ಅವನ್ ಮೇಲೆ ಯಾಕೆ ರಕ್ತೆ ಸತ್ಯ? ನೀನ್ ಹೆಲ್ಪ್ ಮಾಡ್ದೆ ಅಂತ ತಾನೇ ಅವ್ನ್ ಗಿಫ್ಟ್ ತಂದು ಕೊಟ್ಟಿದ್ದು. ಇರ್ಬೋದು, ಅದಕ್ಕೇನೀಗ? ಅದೇ ಮ್ಯಾಟ್ರು. ನೀನ್ ಹೆಲ್ಪ್ ಮಾಡ್ದೆ ಅಂತ ತಾನೇ ಅವ್ನ್ ಗಿಫ್ಟ್ ಕೊಟ್ಟಿದ್ದು. ಈಗ ಅವ್ನ್ ಗಿಫ್ಟ್ ಕೊಟ್ಟ ಅಂತ ನೀನು ಅವನಿಗೆ ಗಿಫ್ಟ್ ಕೊಡಕ್ ಹೋಗಿದ್ದೀನೋ ಅಂತ ಅನ್ಕೊಂಡ್ವಿ. ಆಯ್ತು ಬಿಡಮ್ಮ, ಅದಕ್ಕೆ ಯಾಕೆ ಬೈತೀಯಾ? ಲೋ, ಯಾಕ್ರೋ ಪದೇ ಪದೇ ಅದೇ ವಿಷಯ ಹೇಳಿ ಸಾಯಿಸ್ತೀರಾ? ನಿಮ್ ತಲೆಯಲ್ಲಿ ಬೇರೆ ಯೋಚನೆಗಳೇ ಬರಲ್ವಾ? ಬರುತ್ತೆ. ನಮ್ ತಲೆಲಿರೋ ಯೋಚನೆ ಸದ್ಯದಲ್ಲೇ ನಿನ್ ತಲೆಗೂ ಬರುತ್ತೆ. ಹಾಗಂದ್ರೆ ನಮ್ಮೆಲ್ಲಾ ಮಾತಿಗೂ ಒಂದೇ ಮೀನಿಂಗು, ಅದೇ ಟಿಂಗು. ಕರ್ಮ. ಒಂದ್ ಮಾತಂತೂ ನಿಜ ಸತ್ಯ, ಸದ್ಯದಲ್ಲೇ ಅಮೂಲ್ ಬೇಬಿ ನಿಂಗ್ ಪ್ರಪೋಸ್ ಮಾಡೇ ಮಾಡ್ತಾನೆ. ಆಹಾ, ದೊಡ್ಡ ಭವಿಷ್ಯವಾಣಿ ನುಡಿತಿದ್ದಾನೆ. ನೀನ್ ಹೇಳಿದ್ದೆಲ್ಲ ನಿಜ ಆಗ್ಬಿಡುತ್ತಾ? ಹಾಗೆ ಆಗುತ್ತೆ ಸತ್ಯ. ನನ್ ಮಾತ್ ಸುಮ್ಮನೆ ಚಾನ್ಸೇ ಇಲ್ಲ. ನಾವ್ ಲವ್ ಸ್ಟೋರೀಸ್ ನೋಡಿಲ್ಲ. ನಾನು ಎಷ್ಟೋ ಆಕ್ಷನ್ ಸ್ಟೋರಿಗಳು ನೋಡಿದ್ದೀನಿ. ಟ್ರೇಲರ್ ತೋರಿಸ್ಲಾ? ಬಾಯ್ಸ್, ನಂಗೆ ಯಾಕೋ ಗಂಟ್ಲು ಒಣಗ್ತಾ ಇದೆ. ಬಂದ್ರೆ ಒಂದ್ ಕಬ್ನಲ್ಲಿ ಕುಡ್ಕೊಂಡ್ ಬಂದ್ಬಿಡೋಣ. ಸತ್ಯ, ಒಂದ್ 50 ರೂಪಾಯಿ. ಹಾ, ಬಂದ್ರ ನಮ್ ಕಾಸಲ್ಲೇ ಕುಡ್ಕೊಂಬರ. ಅಂತೂ ನೀನ್ ಲವ್ ಸ್ಟೋರಿಲಿ ಇಷ್ಟೊಂದೆಲ್ಲ ಟ್ವಿಸ್ಟ್ ಟರ್ನ್ ನಡೀತಿದೆ ಅಂತ ಹೇಳು. ಹೌದು ಬಾಮೇದ. ಅದೆಲ್ಲ ಸರಿ, ಇಷ್ಟೆಲ್ಲಾ ಟ್ವಿಸ್ಟ್ ಟರ್ನ್ ತಗೊಂಡು ಸತ್ಯ ಇರೋ ದಾರಿಗೆ ಹೋಗಿ ಯಾಕೆ ಸೇರ್ಕೋತಿದೆ? ಬಾಮೈದ, ಪದೇ ಅವಳೆ ಸೇರ್ತಾ ಇದೆಯಾ ನೀನು? ಹಲೋ, ಒಂದ್ ಸ್ಮಾಲ್ ಕರೆಕ್ಷನ್. ಪದೇ ನಾನು ಅವಳ ಹೆಸರು ತಗೊಂತಿಲ್ಲ. ಪದೇ ಅವಳೇ ನಿನ್ ಲೈಫಲ್ಲಿ ಬರ್ತಿರೋದು. ಇವತ್ತಾಗಿದ್ದು ಅದೇನೆ. ಹೌದಾ? ನೀನ್ ಹೋಗಿ 2 ನಿಮಿಷಕ್ಕೆ ಅವಳು ಅದೇ ರೋಡಲ್ಲಿ ಪಾಸ್ ಆದ್ಲು. ನಾನೆಲ್ಲ ಅಲ್ಲೇ ನೀವು ಸಿಕ್ಕಿರ್ಬೇಕು ಅನ್ಕೊಂಡೆ. ಯಾಕೋ ನಿನ್ ಮೇಲೆ ಡೌಟ್ ಬಾಮೈದ. ಡೌಟಾ? ನಾನು ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಅಂತ ನೀನೇ ಇನ್ಫಾರ್ಮೇಶನ್ ಲೀಕ್ ಮಾಡಿ ಮಜಾ ತಗೊಂತಾ ಇದೆಯಾ ಅನ್ಸ್ತಾ ಇದೆ. ಬಾಮೈದ, ಎಂತ ಮಾತು ಹೇಳ್ಬಿಟ್ಟೆ ನೀನು. ಯುದ್ಧಕ್ಕೆ ಕುದುರೆ ಮೇಲೆ ಸೈನಿಕ ಹೋಗ್ತಾನೆ, ಆದ್ರೆ ಕುದುರೆನೇ ಮೊದಲು ಸಾಯೋದು. ಆದ್ರೆ ಕುದುರೆ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಾರ? ಅಲ್ಲ, ಅದು ನಿನ್ ಜೊತೆ ಬಂದು ಆ ಸತ್ಯ ಸಿಕ್ಕಾಗೆಲ್ಲ ಎಡವಟ್ಟಾಗಿರೋದು ನನಗೆ.
ರೋದನೆ ಪಟ್ಟಿರೋದು ನಾನು. ಅಂಥದ್ರಲ್ಲಿ ನನ್ ಮೇಲೇನೆ ಅನುಮಾನ ಪಟ್ಬಿಟ್ಟ. ಹಲೋ ಹೇಳಿಪ್ಪ. ಮೀಟಿಂಗ್ ಏನಾಯ್ತಪ್ಪ? ತುಂಬಾ ಇರಿಟೇಟ್ ಆಗೋಗಿದ್ದೀನಪ್ಪ. ಆ ಪುಂಡ್ ಪೋಖ್ರಿಗಳಿಂದ ಮೂಡ್ ಎಲ್ಲ ಹಾಳಾಗೋಯ್ತು. ಪುಂಡ್ರು ಪೋಖ್ರಿಗಳು ಲೇ, ಅವರೆಲ್ಲ ಫಾರಿನ್ ಡೆಲಿಗೇಟ್ಸ್ ಕಣೋ. ಏನ ಫಾರಿನ್ ಡೆಲಿಗೇಟ್ಸಾ? ಹ್ಮ್. ಯಾವ್ದೋ ಲೋಕಲ್ ಏರಿಯಾ ಹುಡುಗರಪ್ಪ ಅವರು. ಯೋ ಮಗನೇ, ನೀನ್ ಯಾವ ಮೀಟಿಂಗ್ ಬಗ್ಗೆ ಹೇಳ್ತಿದೀಯೋ? ಅದೇ ದಿವ್ಯನ್ ಮೀಟ್ ಮಾಡಿದ್ನಲ್ಲ ಅದ್ರ ಬಗ್ಗೆ. ಕರ್ಮ ಕರ್ಮ. ಓ ಸಾಯಬ್ರು ದಿವ್ಯನ್ ಜೊತೆ ಇದ್ದೀರೋ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದೀರಾ. ಹಲೋ ಕಾರ್ತಿಕ್ ಮಹಾರಾಜ್ರೆ, ಮಲೇಷ್ಯಾದಿಂದ ಕ್ಲೈಂಟ್ಸ್ ಬಂದಿದ್ದಾರೆ ಅಂತ ನೀನೇ ಅಲ್ವೇನಪ್ಪ ಮೀಟಿಂಗ್ ಫಿಕ್ಸ್ ಮಾಡಿದ್ದು? ಮರ್ತೋಯ್ತಾ? ಸಾರಿಪ್ಪ, ಮೀಟಿಂಗ್ ಇರೋದೇ ಮರ್ತೋಯ್ತು. ಹಾ ಮರಿಬೇಕಾದ್ದೆ ಅಪ್ಪ, ಮರಿಬೇಕಾದ್ದೆ. ಸಾರಿಪ್ಪ, ಇವಾಗ ನಾನು ದಿವ್ಯಾ ಅವ್ರ ಜೊತೆ ಇದ್ದೀನಿ. ಗೊತ್ತಪ್ಪ ಗೊತ್ತು. ಆ ಹೆಣ್ಮಗಳು ಅರ್ಥ ಮಾಡ್ಕೊಳ್ತಾಳೆ. ಅವಳು ನಿನ್ನ ಹಂಗೆ ಎಡಬಿಡಂಗೆ ಅಲ್ಲ. ಅವಳಿಗೆ ಮೀಟಿಂಗ್ ಇದೆ ಅಂತ ಹೇಳಿ ಬೇಗ ಹೊರಡೋ. ಅಪ್ಪ ಹೋಗ್ಲೇಬೇಕಾ? ಲೋ, ಅವರೆಲ್ಲ ಆಫೀಸ್ನಲ್ಲಿ ನಿನಗೋಸ್ಕರ ಕಾಯ್ತಿರ್ತಾರೆ. ಈಗಾದ್ರೂ ಬೇಗ ಹೋಗೋ. ಹ್ಞೂ ಸರಿ. ಕಾರ್ತಿಕ್ ಏನಂದ್ರು ಅಪ್ಪ? ಅದು ಇವತ್ತು ಆಫೀಸಲ್ಲಿ ಫಾರಿನ್ ಡೆಲಿಗೇಟ್ಸ್ ಜೊತೆ ಒಂದ್ ಮೀಟಿಂಗ್ ಸ್ಕೆಡ್ಯೂಲ್ ಆಗಿತ್ತು. ನಿಮ್ಮನ್ ಮೀಟ್ ಮಾಡೋ ಖುಷಿಲಿ ಆ ಮೀಟಿಂಗೇ ಮರ್ತೋಯ್ತು. ತಪ್ಪಲ್ವಾ? ಕೆಲ್ಸನ ಹಾಗೆಲ್ಲ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಕೆಲ್ಸ ಮಾಡಿದ್ರೇನೆ ನಮ್ಗೆ ಖುಷಿ ಸಂತೋಷ ಎಲ್ಲ. ಆದ್ರೂ ನಿಮ್ಮನ್ನ ಮೀಟ್ ಮಾಡ್ತಾ ಇರ್ಬೇಕಾದ್ರೆ ಸೋಕೆ ಕಾರ್ತಿಕ್, ಹೇಗಿದ್ರು ಇವಾಗ ನನಗೆ ಮೂಡ್ ಸರಿ ಇಲ್ಲ. ನೀವ್ ಹೋಗಿ ಮೀಟಿಂಗ್ ಮುಗಿಸ್ಕೊಳ್ಳಿ, ನಾನು ಆಟೋಲ್ಲಿ ಮನೆಗೆ ಹೋಗ್ತೀನಿ. ವಾಟ್? ಆಟೋಲಾ? ಆಟೋ ಯಾಕೆ ದಿವ್ಯಾ ಅವ್ರೆ? ನಾನೇ ಡ್ರಾಪ್ ಮಾಡ್ತೀನಿ. ನೀವ್ ನನ್ನನ್ನು ಡ್ರಾಪ್ ಮಾಡಕ್ ಬಂದು ನಿಮ್ ಮೀಟಿಂಗ್ ಮಿಸ್ ಮಾಡ್ಕೊಂಡು ನಿಮ್ ಕಂಪ್ನಿಗ್ ಬರೋ ಪ್ರಾಫಿಟ್ ಮಿಸ್ ಆಗ್ಬಾರ್ದು. ನಿಮ್ ಕಂಪ್ನಿಗ್ ಬರೋ ಪ್ರಾಫಿಟ್ಗಿಂತ ನಾನ್ ಆಟೋ ಕೊಡೋ ದುಡ್ಡೇನು ದೊಡ್ಡದಲ್ಲ. ನಾನ್ ಆಟೋಲ್ ಹೋಗ್ತೀನಿ, ನೀವ್ ಹೊರಡಿ. ಓಕೆ, ಆಯುಷ್ಯೋ? ನೀವ್ ಹೊರಡಿ, ನಾನು ಹೋಗ್ತೀನಿ. ದೇವ್ರೆ, ನಾನು ಇಂಥ ಹುಡುಗಿನ ಹೆಂಡತಿಯಾಗಿ ಪಡಿಯಕ್ಕೆ ಎಷ್ಟು ಪುಣ್ಯ ಮಾಡಿದ್ನೋ ಏನೋ. ಸರಿ, ನೀವು ಹೊರಡಿ. ಹಾ. ಏನ್ರೋ ನಿಮ್ ಗೋಳು? ಅದನ್ನ ನೀನೇ ಹೇಳ್ಬೇಕು. ಏನು ಐಸ್ಪೈಸ್ ಗೇಮ್ ಆಡ್ತಿದ್ಯಾ? ಐಸ್ಪೈಸ್ ಗೇಮ? ಮತ್ತೆ ಅವಾಗ ಅವಾಗ ಎಲ್ಲ ಕಳ್ದೋಗದ ನಿನ್ ತಲೆ? ನಮ್ ತಲೆ ಸರಿಯಾಗಿ ಇದೆ ಸತ್ಯ, ನಿನ್ ತಲೆ ಎಲ್ಲೋಗಿದೆ? ಅಲ್ಲ, ಬ್ಯಾನರ್ ಯೂಸ್ ಮಾಡೋ ಜಾಗದಲ್ಲಿ ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತಾ ಇದ್ಯಾ? ಯಾವ್ದನ್ನ ಯಾವಾಗ ಹೇಗ್ ಯೂಸ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ನೀವ್ ಸುಮ್ನೆ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಅಯ್ಯೋ ದೇವ್ರೆ, ಇದ್ದಿದ್ದಂಗೆ ಹೇಳಿದ್ರೆ ಸ್ಪ್ಯಾನರ್ ಬದಲು ಸ್ಕ್ರೂ ಡ್ರೈವರ್ ಇಟ್ಕೊಂಡ್ರಂತೆ. ಹಂಗಾಯ್ತು. ಏನೋ ಇದ್ದಿದ್ದು? ಅದೇ ನಿನ್ ತಲೆಯಲ್ಲಿ, ನಿನ್ ಮನ್ಸಲ್ಲಿರೋದು. ಏನ್ ಆಪ್ತ ಮಿತ್ರ ವಿಷ್ಣುದಾದ ನನ್ ಮನ್ಸಲ್ಲಿರೋದು ನಿಮ್ಗೆಲ್ಲ ಗೊತ್ತಾಗೋಗುತ್ತಲ್ವಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ ಗೊತ್ತಾಗಕ್ಕೆ ವಿಷ್ಣುದಾದನೇ ಆಗ್ಬೇಕಾ? ನಿಮ್ ಆಪ್ತ ಮಿತ್ರರು ನಾವೇ ಸಾಕಲ್ವಾ ಸತ್ಯ? ಹೌದೌದು, ಇಲ್ಲೊಂದ್ ಸಮಸ್ಯೆ ಇದೆ. ಸದಾಶಿವನ್ಗೆ ಅದೇ ಜ್ಞಾನ ಅನ್ನೋ ಸಮಸ್ಯೆ ಇದೆ. ನಿಮ್ದಿನ್ನೇನಿರುತ್ತೆ? ಮಾತೆತ್ತಿದ್ರೆ ಅಮೂಲ್ ಬೇಬಿ, ಟಿಂಗು, ಇನ್ನೇನಿರುತ್ತೆ ಹೇಳಿ? ಸತ್ಯ, ಕುಂಬಳಕಾಯಿ ಕಳ್ಳಿ ಅಂದ್ರೆ ನೀನ್ ಯಾಕೆ ಆಗ್ಲು ಮುಟ್ಕತ್ತಿದ್ಯಾ? ನಾವ್ ಯಾರು ಅಮೂಲ್ ಬೇಬಿ ಅನ್ನೋ ಹೆಸರು ಹೇಳೇ ಇಲ್ಲಪ್ಪ. ಇವಾಗ ನೀನೇ ಹೇಳ್ತಿರೋದು. ನಾವೇನೋ ನಿಮ್ಮಪ್ಪ ನೆನ್ಪಾದ್ರ ಅಂತ ಕೇಳಕ್ ಬಂದ್ವಿ ಅಲ್ವೇನ್ರೋ? ಆಯ್ತಾಯ್ತೀಗ ಕೆಲ್ಸ ನೋಡ್ಕೊಳ್ಳಿ. ನಾವೇನೋ ಕೆಲಸ ಮಾಡ್ತೀವಿ, ಆದ್ರೆ ಇವತ್ತು ನೀನ್ ಕೆಲಸ ಸರಿಯಾಗಿ ಮಾಡದೇ ಇರಕ್ಕೆ ಕಾರಣ ಏನು? ಇನ್ನೇನಿರುತ್ತೆ, ಅಮೂಲ್ ಬೇಬಿ ಇನ್ನ ಈ ಕಡೆ ಬಂದಿಲ್ವಲ್ಲ, ಅದೇ ಕಾರಣ ಇರುತ್ತೆ. ಬುದ್ಧಿ ಇಲ್ಲ ನಿಮ್ಗಳ ಜೊತೆ ನಾನ್ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ.
ನಮ್ ಜೊತೆ ಮಾತಾಡಲ್ಲ ಅಂದ್ರೆ ಮತ್ತೇನು ಆ ಅಮೂಲ್ ಬೇಬಿ ಜೊತೆ ಮಾತಾಡಕ್ ಹೋಗ್ತಿದ್ಯಾ? ಏ ನಾ ಹೋಗ್ತಾ ಇರೋದ್ ಸೇಟು ಹತ್ರ ಡ್ಯೂ ಕಲೆಕ್ಟ್ ಮಾಡಿದಕ್ಕೆ ಕಮಿಷನ್ ತಗೊಂಡ್ ಹೋಗಿ ಬನ್ನಿ ಅಂತ ಹೇಳಿದ್ರು. ನಾನ್ ನಿಮ್ ತರ ಕೆಲ್ಸ ಬಿಟ್ಟು ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡ್ತೀನಿ ಅಂತ ಅನ್ಕೋಬೇಡಿ. ನಿಮ್ಗಂತೂ ತಲೆ ಹಾಳಾಗಿದೆ. ಮಾಡೋ ಕೆಲ್ಸ ಬಿಟ್ಟು ಮಂಗಗಳ ತರ ಡಿಂಗು ಡಿಂಗು ಅಂತಿರ್ತೀರ. ಆದ್ರೆ ನಾನ್ ಹಂಗಿರಕ್ ಆಗಲ್ವೇ? ಈಗ ನಾನ್ ಬರೋಷ್ಟೊತ್ತಿಗೆ ಆ ಗಾಡಿ ರೆಡಿ ಆಗಿಲ್ಲ ಅಂದ್ರೆ ಅವಾಗ ಮಾಡ್ತೀನಿ. ಇವನ್ ಯಾಕೋ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ಏನಾಗಿದೆ ನಿನ್ಗೆ? ಹುಚ್ಚಿಡ್ದಿದ್ಯಾ? ಎಷ್ಟ್ ಸಲ ಹೇಳಿದ್ರು ನನ್ನ ಡಿಸ್ಟರ್ಬ್ ಮಾಡ್ಬೇಡ ಅಂತ. ದಿವ್ಯಾ ಪ್ಲೀಸ್ ಕೋಪ ಮಾಡ್ಕೋಬೇಡ. ಒಂದೇ ಒಂದ್ ನಿಮಿಷ ನನ್ ಮಾತು ಕೇಳು ದಿವ್ಯಾ. ನಿನ್ ಮಾತ್ ಕೇಳೋ ಮನ್ಸ್ ನನಗಿದ್ದಿದ್ರೆ ನಿನ್ ಕಾಲ್ನ ರಿಸೀವ್ ಮಾಡ್ತಿದ್ದೆ. ನಿನ್ ಕಾಲ್ನ ರಿಸೀವ್ ಮಾಡ್ತಿಲ್ಲ ಅಂದ್ರೆ ನಿನ್ ಹತ್ರ ಮಾತಾಡಕ್ಕೆ ನನಗಿಷ್ಟ ಇಲ್ಲ ಅಂತಾನೆ ಅರ್ಥ. ನಿನ್ ನಂಬರ್ನ ಬ್ಲಾಕ್ ಮಾಡಿದ್ರೆ ಬೇರೆ ನಂಬರ್ ಇಂದ ಕಾಲ್ ಮಾಡಿ ಟಾರ್ಚರ್ ಕೊಡ್ತೀಯ. ದಿವ್ಯಾ ಈ ನಂಬರ್ ತಗೊಂಡಿದ್ದೆ ನಿನಗೋಸ್ಕರ ಕಾರು ಚೇಂಜ್ ಮಾಡಿದೀನಿ. ನಂಬರ್ ಚೇಂಜ್ ಮಾಡಲ್ವಾ? ಪ್ಲೀಸ್ ನನ್ನ ಅರ್ಥ ಮಾಡಿ. ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಒಂದೇ ಒಂದ್ಸಲ ಮೀಟ್ ಮಾಡಿ. ನಾನು ನಿನ್ಗೆಲ್ಲಾ ವಿಷಯ ಹೇಳ್ತೀನಿ. ನಿನಗೋಸ್ಕರ ಅಂತ ಒಂದ್ ಡ್ರೆಸ್ ಕೂಡ ತಗೊಂಡಿದ್ದೀನಿ. ಅದನ್ನ ನೀನು ಕೊಡ್ಬೇಕು. ಮೀಟ್ ಮಾಡು ಪ್ಲೀಸ್. ಇವನಿಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ. ಇವನನ್ನ ಮೀಟ್ ಮಾಡೋ ತನಕ ಇವನ್ ಟಾರ್ಚರ್ ತಪ್ಪೋದೂ ಇಲ್ಲ. ಒಂದಿನ ಮೀಟ್ ಮಾಡಿ ಇವನ್ ಜೊತೆ ಸುತ್ತಾಡಿ ಕಡೆಗೆ ಏನಾದ್ರೂ ಒಂದ್ ಕೊಂಗ್ ತೆಗೆದು ಉಗ್ದು ಓಡ್ಸಿದ್ರಾಯ್ತು. ಅದೇ ಸರಿಯಾದ ದಾರಿ. ದಿವ್ಯಾ ಮಾತಾಡು ಪ್ಲೀಸ್. ಈಗೇನು ನಿನ್ನ ಮೀಟ್ ಮಾಡ್ಬೇಕು ಅಷ್ಟೇ ತಾನೆ? ಎಸ್ ದಿವ್ಯಾ, ನೀನ್ ನನ್ನ ಮೀಟ್ ಮಾಡಿದ್ರೆ ನಾನ್ ನಿನ್ನ ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ನಿನಗೆ ಅರ್ಥ ಮಾಡಿಸ್ಬೋದು. ಫೋನಲ್ಲಿ ಏನೇ ಹೇಳಕ್ ಹೋದ್ರು ನೀನ್ ಕೋಪ ಮಾಡ್ಕೋತೀಯ. ಅದಕ್ಕೆ ಸಿಗೋಣ. ಸರಿ. ದಿವ್ಯಾ ನಿಜ ಹೇಳ್ತಿದ್ಯಾ? ನಿಜವಾಗ್ಲೂ ನೀನ್ ನನ್ನ ಮೀಟ್ ಮಾಡ್ತೀಯಾ? ಹೌದು ಅಂತ ಹೇಳ್ದೆ ತಾನೆ? ಓಕೆ, ಹಾಗಿದ್ರೆ ಎಲ್ಲಿಗೆ ಬರ್ಲಿ ಹೇಳು. ನಿಮ್ ಮನೆ ಹತ್ರ ಬಂದು ಪಿಕ್ ಮಾಡ್ಲಾ? ಬೇಡ, ಮನೆ ಹತ್ರ ಎಲ್ಲ ಬರಕ್ ಹೋಗ್ಬೇಡ. ನಾನೇ ನಿನ್ ಲೊಕೇಶನ್ ಕಳಿಸ್ತೀನಿ, ಅಲ್ಲೇ ಬಂದು ಪಿಕ್ ಮಾಡು. ಓಕೆ ದಿವ್ಯಾ, ನಿನ್ ಲೊಕೇಶನ್ ಕಳ್ಸು, ನಾನ್ ವೆಯ್ಟ್ ಮಾಡ್ತೀನಿ. ಓಕೆ. ಸತ್ಯ, ನಿನ್ಗೇನು ಆಗಿಲ್ಲ ಅಲ್ವಾ? ಅಯ್ಯೋ, ರಕ್ತ ರಕ್ತ ಅಷ್ಟು ರಕ್ತ ಹೋಗ್ತಾ ಇದೆ. ಸತ್ಯ ಬರ್ತಾ ಇದೆ. ಸತ್ಯ, ಬರ್ತಿರೋದು ರಕ್ತ, ನೀರಲ್ಲ. ಅಯ್ಯೋ ದೇವ್ರೆ, ಈ ಹುಡುಗಿಗೆ ರಕ್ತದ ಬೆಲೆನೇ ಗೊತ್ತಿಲ್ವಲ್ಲ. ನನ್ ಮಾತು ಕೇಳು, ಮೊದಲು ಹಾಸ್ಪಿಟಲ್ ಕೊಂಡಬಾ. ಅಯ್ಯ, ಇಷ್ಟಕ್ಕೆಲ್ಲ ಆಸ್ಪತ್ರೆ ಯಾಕೆ? ನಾನೇ ಆಯಿಂಟ್ಮೆಂಟ್ ಹಾಕೊಂತೀನಿ. ಆಯಿಂಟ್ಮೆಂಟಾ? ನೀನೇನ್ ಡಾಕ್ಟ್ರಾ? ಬಂದಿದ್ದು ಪ್ರೊಫೆಷನಲ್ ರೌಡಿಗಳ ಏನೋ. ಆ ಚಾಕು ರಸ್ಕಿ ಸಿಡಿದ್ರೆ ಗಾಯ ಸೆಪ್ಟಿಕ್ ಆಗುತ್ತೆ. ಸೆಪ್ಟಿಕ್ ಗ್ಯಾಂಗ್ರೀನ್ ಆಗಿ ಆಮೇಲೆ ಕೈಯೇ ತೆಗಿಬೇಕು ಅಂದ್ರೆ ನನ್ ಮಾತ್ ಕೇಳು, ಬಾ ಡಾಕ್ಟರ್ ಹೋಗೋಣ ಬಾ. ಅಯ್ಯ, ನೀನ್ ಮೊದ್ಲು ಅವ್ರ ಹತ್ರ ಹೇಗ್ ಸಿಕ್ಕಾಕೊಂಡೆ ಮೊದ್ಲು ಅದನ್ನ ಹೇಳು. ಅಯ್ಯೋ, ಅಷ್ಟೊಂದು ರಕ್ತ ಹೋಗ್ತಾ ನೀನ್ ಕತೆ ಬರೋಣ ಹೊಡಿತಾ ಇದೆಯಲ್ಲ. ದೀಪ ಕಟ್ಟಾಗಿದ್ರೆ ಏನಪ್ಪ ಮಾಡೋದು? ಸತ್ಯ, ನನ್ ಮಾತ್ ಕೇಳು, ಬಾ ಸತ್ಯ ಬಾ. ಸತ್ಯ, ನೀನ್ ಓಕೆ ಅಲ್ವಾ? ಈಗ ನನ್ಗೆ ಏನಾಗಿದೆ ಅಂತ ಹೀಗಾಡ್ತಿದ್ಯಾ? ಇಷ್ಟು ದೊಡ್ಡ ಪೆಟ್ಟಾಗಿದೆ, ರಕ್ತ ಸುರಿತಾ ಇದೆ, ಇನ್ನು ಏನಾಗಿದೆ ಅಂತ ಇದೆಯಲ್ಲ. ನನ್ಗೇನಾದ್ರೂ ಹೀಗಾಗಿದ್ದಿದೆ ಬೇಡ ಬಿಡು. ನೀನಾಗಿದ್ಕೆ ಇಷ್ಟು ಗಾಯ ಆದ್ರೂ ತಡ್ಕೊಂಡಿದ್ಯಾ? ಹಾಗಂತ ನೆಗ್ಲೆಕ್ಟ್ ಮಾಡಿ ಡಿಲೇ ಮಾಡಬಾರ್ದು. ಅದಕ್ಕೀಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ. ಹಲೋ, ನಾನ್ ಕೋಟೆ ಮನೆ ಕಾರ್ತಿಕ್ ಮಾತಾಡ್ತಾ ಇರೋದು. ರಾಮಚಂದ್ರಯ್ಯರ ಮಗ. ಸರ್ ಹೇಳಿ ಸರ್. ಒಂದ್ ಎಮರ್ಜೆನ್ಸಿ ಇದೆ, ನಾನು ಆ ಪೇಷಂಟ್ ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಸರಿ ಸರ್, ನಾವೆಲ್ಲ ರೆಡಿ ಮಾಡ್ಕೊತೀವಿ. ಎಸ್ ಪ್ಲೀಸ್, ನೀವ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಮತ್ತೆ ಚೀಫ್ ಡಾಕ್ಟರ್ ಇದಾರಲ್ವಾ? ಸರ್ ಅವ್ರು ಬಂದಿಲ್ಲ. ಹಾ,
ಚೀಫ್ ಡಾಕ್ಟರ್ ಇಲ್ವಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಇಟ್ಸ್ ಅನ್ ಎಮರ್ಜೆನ್ಸಿ ಅಂತ ಹೇಳ್ತಾ ಇದೀನಲ್ವಾ, ಅವರೇ ಅಟೆಂಡ್ ಮಾಡ್ಬೇಕು. ನಾನ್ ಹೇಳಿದ್ದು ಅಂತ ಹೇಳಿ ಅವ್ರನ್ನ ಕಾಲ್ ಮಾಡಿ ಕರ್ಸಿ. ಸೀರಿಯಸ್ ಸರ್? ಹೌದ್ರಿ, ತುಂಬಾ ಬ್ಲೀಡ್ ಆಗ್ತಾ ಇದೆ. ಮೋಸ್ಟ್ಲಿ ಓಟಿನೂ ಬೇಕಾಗ್ಬೋದು. ನೀವೆಲ್ಲ ರೆಡಿ ಮಾಡ್ಕೊಳ್ಳಿ, ಚೀಫ್ ಡಾಕ್ಟರ್ ಬಂದು ಟ್ರೀಟ್ ಮಾಡ್ಬೇಕು. ಸರಿ ಸರ್, ನಾವೆಲ್ಲ ರೆಡಿ ಮಾಡ್ಕೊತೀವಿ. ನಾನು ಇವಾಗ್ಲೇ ಬರ್ತಾ ಇದ್ದೀನಿ. ಓಕೆ ಓಕೆ ಸರ್. ಅಮುಲ್ ಬೇಬಿ, ಯಾಕೆ ಟೆನ್ಷನ್ ತಗೊಂತಿದ್ಯಾ? ಸತ್ಯ, ನೀನ್ ಜಾಸ್ತಿ ಮಾತಾಡ್ಬೇಡ. ಮೊದ್ಲೇ ಅಷ್ಟೊಂದು ಬ್ಲಡ್ ಲಾಸ್ ಆಗಿದೆ. ಆಮೇಲೆ ನೀನ್ ಮಾತಾಡಿ ಸ್ಟ್ರೆಸ್ ಮಾಡ್ಕೊಂಡು ಎನರ್ಜಿ ಲಾಸ್ ಮಾಡ್ಕೊಂಡು ಕಾನ್ಶಿಯಸ್ನೆಸ್ ಕೂಡ ಕಳ್ಕೊಬಹುದು. ಇಟ್ ಇಸ್ ವೆರಿ ಡೇಂಜರಸ್ ಯು ನೋ. ಡಾಕ್ಟರ್, ಚೀಫ್ ಡಾಕ್ಟರ್ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡೋದ್ರು? ನೀವ್ ನನ್ನ ಹತ್ರ ಏನು ಮುಚ್ಚಿಡ್ತಿಲ್ಲ ತಾನೆ? ಸತ್ಯ ಇಸ್ ಓಕೆ ಅಲ್ವಾ? ಅಯ್ಯೋ ಕರ್ಮ. ಬಾಲ 5 ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗಿ ಏನಾದ್ರೂ ಕೊಡಿಸ್ತೀಯ ಅನ್ಕೊಂಡ್ರೆ ರೋಡ್ ಸೈಡ್ ಅಲ್ಲಿ ಪಾನಿಪುರಿ ಕೊಡ್ಸ್ತಿದ್ಯಲ್ಲ. ದಿವ್ಯಾ, ಇಲ್ಲಿ ಪಾನಿಪುರಿ ಇಷ್ಟ ಅಂತ ಅವತ್ ನೀನೇ ಹೇಳಿದ್ಯಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. ನಾನ್ ಯಾವಾಗ್ಲೂ ಹೇಳಿದ್ದೆ ಅಂತ ನೀನ್ ಇವಾಗ ಕರ್ಕೊಂಡ್ ಬರ್ತಿದ್ಯಾ? ನೋಡು, ಕಾಲಕ್ಕೆ ತಕ್ಕ ಹಾಗೆ ಟೇಸ್ಟ್ ಆಗ್ಲಿ ಭಾವನೆಗಳಾಗ್ಲಿ ಎಲ್ಲ ಬದಲಾಗುತ್ತೆ. ನೀನ್ ಯಾವಾಗ ಇದನ್ನೆಲ್ಲ ಅರ್ಥ ಮಾಡ್ಕೋತೀಯ ಬಾಲ? ಭಾವನೆಗಳ ಯಾಕೀಗ ಹೇಳ್ತಿದ್ಯಾ ದಿವ್ಯಾ? ನಾನ್ ನಿನಗೋಸ್ಕರ ಏನ್ ಮಾಡಕ್ಕೂ ರೆಡಿ ಅಂತ ಹೇಳ್ತಾನೆ ಇರ್ತೀಯ ಹೊರತು ಇದುವರೆಗೂ ಏನ್ ಮಾಡಿದ್ಯಾ ಹೇಳು? 4 ಡ್ರೆಸ್ಸು, 2 ರಿಂಗು, ಇದನ್ ಕೊಡ್ಸ್ಬಿಟ್ಟು ಏನೋ ಮಾಡಿದೀನಿ ಅನ್ನೋ ಹಾಗೆ ಹೇಳ್ತಿದ್ಯಲ್ಲ. ಹಾಗಾದ್ರೆ ನನ್ ಲವ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇನ್ನು ಏನ್ ಮಾಡ್ಬೇಕು ದಿವ್ಯಾ? ನಾನ್ ನಿನ್ನ ಎಷ್ಟು ಡೀಪ್ ಆಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬೇಕು ಅಂದ್ರೆ ಇನ್ನು ಏನ್ ಮಾಡ್ಬೇಕು ಹೇಳು? ನೀನ್ ಏನು ಮಾಡ್ಬೇಕಾಗಿಲ್ಲ. ನಿನ್ ಪ್ರೀತಿನ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಊಟ ಹಸಿವಿದ್ದಾಗ ಸಿಕ್ಕಿದ್ರೆ ಅದಕ್ಕೊಂದು ಬೆಲೆ, ಇಲ್ಲ ಅಂದ್ರೆ ಅದ್ ಎಂತ ಅಮೃತ ಆಗಿದ್ರೋ ಅದು ವಾಕರ್ಕೆ ಬರುತ್ತೆ. ನನಗ್ ಪ್ರೀತಿ ಬೇಕು ಅಂದಾಗ ನೀನು ನಿನ್ ಕೆಲ್ಸ ಅಂತ ನನ್ನನ್ನ ನೆಗ್ಲೆಕ್ಟ್ ಮಾಡ್ದೆ. ನಿನಗ್ ನಾನ್ ಬೇಕು ಅನ್ಸ್ದಾಗ ಮಾತ್ರ ಪ್ರೀತಿ ಉಕ್ಕಿ ಬರುತ್ತಲ್ವಾ? ದಿವ್ಯಾ, ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಾನ್ ಯಾವಾಗ ನಿನ್ನ ನೆಗ್ಲೆಕ್ಟ್ ಮಾಡಿದೀನಿ? ಏನೋ ಫೋನ್ ಮಾಡೋದ್ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ನೋಡು ಅಷ್ಟೇ ಅಂತ ಹೇಗ್ ಹೇಳ್ತಿದ್ಯಾ? ಅಂದ್ರೆ ನಾನ್ ಕಾಲ್ ಮಾಡಿದ್ ನಿನಗೆ ಅಷ್ಟೊಂದ್ ಕೇವಲನಾ? ನಾನ್ ಯಾವ ಸಿಚುಯೇಷನ್ ಅಲ್ಲಿ ಯಾಕೆ ಕಾಲ್ ಮಾಡಿದೆ ಅನ್ನೋದು ನಿನಗ್ ಬೇಕಾಗಿಲ್ಲ ಅಲ್ವಾ? ನನ್ ಕಾಲ್ ಅಂದ್ರೆ ನಿಂಗೆ ಅಷ್ಟೊಂದ್ ಕೇವಲನಾ? ಓಕೆ, ಈಗ ನನ್ ತಪ್ಪು ನನಗೆ ಅರ್ಥ ಆಗಿದೆ. ಆಗ್ಲಿಂದ ಏನೋ ಡಿಫಿಕಲ್ಟ್ ಸಿಚುವೇಶನ್ ಅಂತ ಹೇಳ್ತಿದ್ಯಲ್ಲ, ಈಗಾದ್ರೂ ಹೇಳು ದಿವ್ಯಾ. ಇವಾಗ ಹೇಳಿ ಏನ್ ಪ್ರಯೋಜನ? ನಾನ್ ನಿನಗ್ ಕಾಲ್ ಮಾಡಿದಾಗ ಪ್ರತಿ ಒಂದ್ ನಿಮಿಷನೂ ನನ್ನ ಜೀವನನ ನಿರ್ಧಾರ ಮಾಡೋಂತ ಫೋನ್ ಕಾಲ್ ಆಗಿತ್ತು. ದಿವ್ಯಾ ಪ್ಲೀಸ್, ನನಗೆ ಟೆನ್ಷನ್ ಕೊಡ್ಬೇಡ. ಅಂತ ಇಂಪಾರ್ಟೆಂಟ್ ವಿಷಯ ಏನಂತಾದ್ರೂ ಹೇಳು. ಎಲ್ಲ ಮುಗಿದ್ಮೇಲೆ ಏನ್ ಪ್ರಯೋಜನ? You're too late. ದಿವ್ಯಾ, ಲೇಟ್ ಅಂದ್ರೆ ಏನ್ ಅರ್ಥ? ಅವತ್ ಏನಾಯ್ತು? ಅದಕ್ಕೆ ಯಾಕೆ ನೀನ್ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಪ್ಲೀಸ್ ಹೇಳು. ಇವನ್ ಹತ್ರ ಟಾಪಿಕ್ ಚೇಂಜ್ ಮಾಡಿಲ್ಲ ಅಂದ್ರೆ ನನ್ ಕತೆ ಅಷ್ಟೇ. ನಂಗ್ ಜ್ಯೂಸ್ ಕುಡಿಬೇಕು ಅನ್ಸ್ತಿದೆ, ಕರ್ಕೊಂಡು ಹೋಗ್ತೀಯಾ? ನೋಡು, ಒಂದ್ ಜ್ಯೂಸ್ ಕೊಡ್ಸು ಅಂತ ಕೇಳಿದಕ್ಕೆ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಯಾಕೆ ದಿವ್ಯಾ ನಾನು ಏನೇ ಮಾತಾಡಿದ್ರು ತಪ್ಪು ತಿಳ್ಕೊತಿದ್ಯಾ? ನಾನ್ ತಪ್ಪು ತಿಳ್ಕೊತಾ ಇಲ್ಲ, ನೀನ್ ಆಡ್ತಿರೋ ಮಾತು ತಪ್ಪು ತಿಳ್ಕೊಳ್ಳೋ ಹಾಗೆ ಮಾಡ್ತಿದ್ದೆ. ಓಕೆ ಬಾ, ಜ್ಯೂಸ್ ತಾನೆ, ಹೋಗೋಣ. ಸರಿ, ಎಷ್ಟಾಯ್ತು? ತಗೋ. ಅಪ್ಪ ವಿನಾಯಕ, ವಿಘ್ನ ವಿನಾಶಕ, ಎಲ್ಲರನ್ನೂ ಕಾಪಾಡೋ ನೀನು ಇವತ್ತು ಸತ್ಯನ ಈ ಪರಿಸ್ಥಿತಿಯಿಂದ ನೀನೇ ಕಾಪಾಡಬೇಕು. ಅವಳನ್ನ ನನ್ಗೆ ಈ ತರ ನೋಡಕ್ ಆಗ್ತಾ ಇಲ್ಲ. ಅವಳನ್ನ ಬೇಗ ಹುಷಾರ್ ಮಾಡಪ್ಪ.
ಏನು ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಸತ್ಯ, ನೀನ್ ಯಾಕೆ ಎದ್ ಬರಕ್ ಹೋದೆ? ನಾನ್ ಡಾಕ್ಟರ್ ಹತ್ರ ಮಾತಾಡ್ತಾ ಇದೀನಲ್ಲ. ನಾನು ಇದು ಬರ್ತಿಲ್ಲ, ಎದ್ ಹೋಗ್ತಾ ಇದ್ದೀನಿ. ಸಣ್ಣ ಗಾಯಕ್ಕೆ ಇನ್ನ ಎಷ್ಟೊತ್ತು ಅಂತ ಇಲ್ಲೇ ಇರ್ಲಿ? ಹಾಗೇಳಿದ್ರೆ ಹೇಗೆ ಸತ್ಯ? ನೀನ್ ಹುಷಾರಾಗೋರ್ಗೂ ಇಲ್ಲೇ ಇರ್ಬೇಕು. ಹುಷಾರಾಗೋದಕ್ಕೆ ಏನಾದ್ರೂ ಆಗಿದ್ರೆ ತಾನೇ ಡಾಕ್ಟ್ರೇ ನನ್ನನ್ನು ಹೋಗೋದಕ್ಕೆ ಹೇಳಿದ್ದು. ಡಾಕ್ಟರ್ ಬಿಲ್ ಕಟ್ಟಿ ಕರ್ಕೊಂಡು ಹೋಗಿ. ಡಿಸ್ಚಾರ್ಜ್ ಸಮರಿ ರೆಡಿ ಇದೆ. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸಮಾಧಾನನಾ? ನಾನೀಗ ಹೋಗ್ಬೋದಾ? ಎಲ್ಲಿಗೆ? ನಾನೇ ಡ್ರಾಪ್ ಮಾಡ್ತೀನಿ. ಇನ್ನೊಂದು ಕೆಲಸ ಮಾಡು, ಕಾರ್ ಹತ್ರ ವೇಟ್ ಮಾಡು, ಬಿಲ್ ಕಟ್ಟಿ ಮೆಡಿಸಿನ್ ತಂದ್ಬಿಡ್ತೀನಿ. ಏನು ಇನ್ನು ಮನೆವರೆಗೂ ಟಾರ್ಚರ್ ಕೊಡೋ ಪ್ರೋಗ್ರಾಮ್ ಇದೆಯಾ? ಹೋಗಬಹುದು. ಬರೋ. ಸತ್ಯ, ಹುಷಾರಾಗಿ ಹೋಗು ಆಯ್ತಾ? You are my bonfire, baby. You are my desire, baby. You are my bonfire, baby. You are my desire, baby. ತುಂಬಾ ನೋವ್ತಿದ್ಯಾ ಸತ್ಯ? ಏನಿಲ್ಲ ಕಣ್ರೋ, ನೀವಿಬ್ರು ಈ ಶರ್ಟ್ ನ ಹೊಲಿಸ್ಕೊಂಡ್ ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಥ್ಯಾಂಕ್ಸ್ ಕಣ್ರೋ. ನೀವೇನಾದ್ರೂ ಶರ್ಟ್ ಹೊಲಿಸ್ಕೊಂಡ್ ಬಂದಿಲ್ಲ ಅಂದಿದ್ರೆ ಅಮ್ಮಂಗ್ ನಾನು ಇನ್ನೇನೇನ್ ಕತೆ ಉಡಿಬೇಕಿತ್ತೋ ಏನೋ. ಸತ್ಯ, ಸತ್ಯ, ಏನು ನೀನ್ ಯಾಕೆ ನಡ್ಕೊಂಡ್ ಬರಕ್ ಹೋದೆ? ನಿನ್ನ ನಾನೇ ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬರ್ತಿದ್ನಾ? ಖೈರಿಕೆ ಅಪ್ಪ ತಂದೆ ಹೋಗೋಣ್ವಾ? ಸತ್ಯ, ಏನ್ ಗುರು ನಿನ್ ಕ್ವಾಟ್ಲೆ? ಸತ್ಯ, ನೀನ್ ಡೋರ್ ಓಪನ್ ಮಾಡಿದ್ರೆ ಸ್ಟಿಚ್ಚು ಮತ್ತೆ ಓಪನ್ ಆಗೋಗುತ್ತೆ. ಆಮೇಲೆ ಇದೇ ಹಾಸ್ಪಿಟ್ಲಿಗೆ ಬಂದು ತಿರ್ಗಾ ಇಂಜೆಕ್ಷನ್ ಹಾಕ್ಸಿ ಸ್ಟಿಚ್ ಮಾಡಿಸ್ಬೇಕಾಗತ್ತೆ. ಹೋಗೋಣ್ವಾ? ಏಯ್, ನಾನೇ ತೆಗಿತೀನಿ. ನೋವಾಗ್ತಿದ್ಯಾ? ತಗೋ, ಸೀಟ್ ಬೆಲ್ಟ್ ಹಾಕೋ. ಅಪ್ಪ ತಮ್ಮ ಸರ್, ಟೈಮ್ಗೆ ಎಲ್ಲಾ ಮೆಡಿಸನ್ ಕೊಟ್ಬಿಡಿ ಸರ್, ತಗೊಳ್ಳಿ. ಈ ದೃಶ್ಯ ನೋಡಕ್ಕೆ ಈ 2 ಕಣ್ಣು ಸಾಲದು ನನಪ್ಪ. ಹೋಗೋಣವಾ? ಹೋಗೋಣ ಸರ್, ಹೋಗೋಣ ಬನ್ನಿ. ದಿವ್ಯಾ, ಮೂಡ್ ಸರಿ ಹೋಗ್ಬೇಕು ಅಂದ್ರೆ ಶಾಪಿಂಗ್ ಮಾಡ್ಬೇಕು ಅಂದೆ. ಈಗ ಅದು ಆಯ್ತು. ಪ್ಲೀಸ್ ಈಗಾದ್ರೂ ಹೇಳು, ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ಓ, ಹಾಗಿದ್ರೆ ಇದನ್ನೆಲ್ಲ ಕೊಡ್ಸಿದ್ದು ಆ ವಿಷಯ ಏನು ಅಂತ ತಿಳ್ಕೊಳಕೋಸ್ಕರನಾ? ಇದೆಲ್ಲ ಲಂಚನಾ? ಪ್ರೀತಿಯಿಂದ ಕೊಡ್ಸಿಲ್ವಾ? ಕೊನೆಗೂ ತೋರಿಸ್ತೀಯಲ್ಲ ನಿನ್ ಬುದ್ಧಿ ಎಂತದ್ದು ಅಂತ. ಓಹ್ ಗಾಡ್, ಯಾಕೆ ದಿವ್ಯಾ ನಾನೇನೇ ಮಾತಾಡಿದ್ರು ಎಲ್ಲ ನೆಗೆಟಿವ್ ಆಗೇ ತಗೋತೀಯಾ? ನಾನು ಕೇಳ್ತಿರೋದಕ್ಕೂ ಇದನ್ನೆಲ್ಲ ಕೊಡ್ಸಿರೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇಷ್ಟಕ್ಕೂ ಇಂಥದನ್ನೆಲ್ಲ ನಾನು ಯಾವಾಗ್ಲೂ ಕೊಡ್ಸೇ ಇಲ್ವಾ ಹೇಳು? ಆಯ್ತಪ್ಪ, ಕೊಡ್ಸಿದ್ಯಾ. ಆದ್ರೆ ಪ್ರೀತಿಯಿಂದ ಕೊಡ್ಸಿರೋರು ಯಾರು ಈ ರೀತಿ ಊರ್ ತುಂಬಾ ಕೇಳಿಸೋ ಹಾಗೆ ಹೇಳಲ್ಲ. ಆಯ್ತು, ಕೊಡ್ಸಿದ್ರ ಬಗ್ಗೆ ಈಗ ಮಾತು ಬೇಡ. ಆದ್ರೆ ಪ್ಲೀಸ್ ಹೇಳು, ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ನನಗೆ ನಿನ್ನ ಲವ್ ಮಾಡಕ್ ಇಷ್ಟ ಇಲ್ಲ. ಅದೇ ಕಾರಣ.
ಹೇಳ್ತಿದ್ಯಾ? ಅಂತ ತಪ್ಪು ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ ಅಂತ ನಿನಗೆ ಚೆನ್ನಾಗ್ ಗೊತ್ತು. ನಾನೇನು ಹೇಳ್ಬೇಕಾಗಿಲ್ಲ. ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ದಿವ್ಯಾ, ನಾನು ಏನ್ ತಪ್ಪು ಮಾಡಿದೀನಿ ಹೇಳು. ಪ್ಲೀಸ್ ಕಣೋ, ಪದೇ ಪದೇ ಅದನ್ನೇ ಹೇಳಿ ನನ್ನನ್ನ ಇರಿಟೇಟ್ ಮಾಡ್ಬೇಡ. ಮೊದ್ಲೇ ಪ್ರೀತಿ ಇಲ್ಲ, ಈ ರೀತಿ ಆಡೋದ್ ನೋಡಿದ್ರೆ ಇನ್ನೂ ಅಸಹ್ಯ ಆಗುತ್ತೆ. ದಿಕ್ಕಿಲ್ದೇ ಇರೋ ಈ ಮನೆಗೆ ಪ್ರತಿಯೊಂದು ಕೆಲಸಕ್ಕೂ ಸತ್ಯ ಬೇಕು. ಆದ್ರೆ ಮದ್ವೆಗೆ ಮಾತ್ರ ಅವಳು ಬೇಡ ಅನ್ನೋದನ್ನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಜಾನ್. ಅವಳು ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗನ್ ಜೊತೆ ಓಡಾಡ್ತಿರೋದ್ನ ನನಗೂ ಸಹಿಸ್ಕೊಳಕ್ ಆಗ್ತಿಲ್ಲ. ಸಹಿಸ್ಕೊಳ್ಳೇಬೇಕು ಅತ್ತೆ. ಈ ಮದ್ವೆ ಒಂದ್ ಚೆನ್ನಾಗಾಗ್ಬಿಟ್ರೆ ಆಮೇಲೆ ಸತ್ಯನ ಹೇಗ್ ಬೇಕಾದ್ರೂ ಸಮಾಧಾನ ಮಾಡಬಹುದು ಅತ್ತೆ. ಆದ್ರೆ ಈ ಸತ್ಯಗೋಸ್ಕರ ಈ ಒಳ್ಳೆ ಸಂಬಂಧ ಕೈ ತಪ್ಪ ಹೋದ್ರೆ ಆಮೇಲೆ ದಿವ್ಯನ್ ಭವಿಷ್ಯ ಹೇಗತ್ತೆ? ಸದ್ಯಕ್ಕೆ ಸತ್ಯನ್ ಮನ್ಸಿಗೆ ನೋವಾಗುತ್ತೆ ಅನ್ನೋದಕ್ಕಿಂತ ದಿವ್ಯನ್ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋದು ಮುಖ್ಯ ಅತ್ತೆ. ಅತ್ತೆ ಅವಳು ಬಂದ್ಲು, ಅವಳ ಹತ್ರ ಏನು ಹೇಳ್ಬೇಡಿ. ಅಮ್ಮ ತಗೋ, ದಿನ ಒಂದೊಂದು ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿ, ಆರೋಗ್ಯ ಚೆನ್ನಾಗಿರತ್ತೆ. ಹಾಗೆ ಅಕ್ಕಂಗೂ ಕೊಡು, ಮದ್ವೆ ಆಗೋ ಹುಡುಗಿ ಅಲ್ವಾ, ಪಳಪಳ ಅಂತ ಹೊಳಿಲಿ. ಗಿರ್ಜಮ್ಮ, ನೀನು ಒಂದೆರಡು ಮೂಸಂಬಿ ಸುಲ್ಕೊಂಡ್ ತಿನ್ನು, 2 ವರ್ಷ ತಿಕ್ಕೊಳಕ್ ಕಾಣಿಸ್ತೀಯಾ? ಅಮ್ಮ, ಇವತ್ತು ಯಾಕೋ ತುಂಬಾ ಸುಸ್ತಾಗ್ತಾ ಇದೆ. ಗ್ಯಾರೇಜಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು. ನಾನೊಂದ್ ಸ್ವಲ್ಪ ಹೊತ್ತು ಮಲಗಿರ್ತೀನಿ, ನೀನ್ ಅಡ್ಗೆ ಆದ್ಮೇಲೆ ಎಬ್ಬಿಸ್ತೀಯಾ? ಇಂಥ ಮಗಳನ್ನ ಪಡೆಯೋಕೆ ಅದ್ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ಯೋ ಏನೋ. ಆದ್ರೆ ಈ ಜನ್ಮದಲ್ಲಿ ಅವಳನ್ನ ದೂರ ಇಟ್ಟು ಪಾಪ ಹೊತ್ಕೋತಾ ಇದೀಯಾ. ಎಲ್ಲಿ ಹೋಗಿದ್ದೆ? ಈಗ ನಾನ್ ನಿಜ ಹೇಳಿದ್ರೆ ಅವಳು ಖಂಡಿತ ಅಮ್ಮಂಗೆ ಹೇಳ್ತಾಳೆ. ಆಮೇಲೆ ಅಮ್ಮ, ಗಿರ್ಜಮ್ಮ ಎಲ್ರು ಟೆನ್ಷನ್ ಮಾಡ್ಕೊಂತಾರೆ. ಅವಳೆಲ್ಲ ಬೇಡವೇ ಬೇಡ. ನಿನ್ನೆ ಕೇಳ್ತಾ ಇರೋದು, ಎಲ್ಲಿ ಹೋಗಿದ್ದೆ? ಇನ್ನೆಲ್ಲಿ ಹೋಗ್ಲಿ, ಗ್ಯಾರೇಜ್ಗೆ ಹೋಗಿದ್ದೆ. ಹಾಗಿದ್ರೆ ನೇರವಾಗಿ ಗ್ಯಾರೇಜ್ ಇಂದಾನೆ ಮನೆಗೆ ಬರ್ತಿದ್ಯಾ? ಏನಕ್ಕ ಇನ್ವೆಸ್ಟಿಗೇಟ್ ಮಾಡ್ತಿದ್ಯಾ? ನಾನು ಯಾಕೆ ನಿನ್ನನ್ನ ಇನ್ವೆಸ್ಟಿಗೇಟ್ ಮಾಡ್ಲಿ? ಸುಮ್ನೆ ಕೇಳ್ತಾ ಇದ್ದೆ. ಸುಮ್ನೆನಾ? ಅದೇನು ಯಾವತ್ತೂ ಇಲ್ದೆ ಇವತ್ ಕೇಳ್ತಿದ್ಯಾ? ಗ್ಯಾರೇಜ್ ಇಂದ ಮನೆಗ್ ಬರ್ತಾ ದಾರಿಲಿ ಯಾವ ಹಣ್ಣಿನ ಅಂಗಡಿನೂ ಇಲ್ಲ, ಅದಕ್ಕೆ ಕೇಳ್ದೆ. ಹಣ್ಣಿನ ಅಂಗಡಿ ಇಲ್ದೇ ಇದ್ರೇನು? ಅದನ್ನ ನಾನೇ ತರ್ಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಬೇರೆ ಯಾರಾದ್ರೂ ತಂದ್ಕೊಟ್ಟಿರ್ಬೋದಲ್ವಾ? ಯಾರು ತಂದ್ಕೊಟ್ಟಿದ್ದು? ಏನಕ್ಕ ನೀನು? ಓಹೋ, ನಾನೇನು ನನ್ ಹವಾ ಏನು ಅಂತ ಗೊತ್ತಿಲ್ಲದೆ ಸಿಲ್ಲಿ ಸಿಲ್ಲಿ ಪ್ರಶ್ನೆ ಕೇಳ್ತಿದ್ಯಲ್ಲ. ನಮ್ ನೆಟ್ವರ್ಕ್ ತುಂಬಾ ದೊಡ್ಡದಿದೆ, ಸಾಲದಕ್ಕೆ ಊರ್ ತುಂಬಾ ಫ್ಯಾನ್ಸ್ ಇದ್ದಾರೆ. ಹಾಗಿದ್ರೆ ಹಣ್ಣು ತಂದ್ಕೊಟ್ಟಿದ್ದು ನಿನ್ ಫ್ಯಾನಾ? ಫ್ಯಾನು ಅಂತನಾದ್ರೂ ತಿಳ್ಕೊ, AC ಅಂತನಾದ್ರೂ ತಿಳ್ಕೊ. ಯಾರ್ ತಂದ್ಕೊಟ್ರೇನು, ನೀನ್ ಆರಾಮಾಗಿ ಜ್ಯೂಸ್ ಕುಡಿ. ಇವಾಗೇನು, ಯಾರು ತಂದ್ಕೊಟ್ಟಿದ್ದು ಅಂತ ನೀನ್ ಹೇಳಲ್ವಾ? ಚಿಕ್ಕ ಪುಟ್ ಗಲ್ಲಿಲಿ ದೊಡ್ಡ ದೊಡ್ಡ ವಿಷಯಗಳು ನಡೀತಿರತ್ತೆ, ಅದನ್ನೆಲ್ಲ ಹೇಳ್ತಾ ಕೂರಕ್ಕಾಗತ್ತಾ? ಈಗ ನೀನ್ ಹೋಗು, ಜ್ಯೂಸ್ ಮಾಡ್ಕೊಂಡು ಕುಡ್ದು ನನ್ಗೂ ಒಂದ್ ಗ್ಲಾಸ್ ತಗೊಂಬ. ನಾನೀಗ ಮಲ್ಗಿರ್ತೀನಿ.
ಅವನ್ ನೋಡಿದ್ರೆ ಮೀಟಿಂಗ್ ಅಲ್ಲಿ ಇದೀನಿ ಅಂತ ಸುಳ್ಳು ಹೇಳ್ತಾನೆ, ಇವಳು ನೋಡಿದ್ರೆ ಬೇರೇನೋ ಕತೆ ಹೇಳ್ತಾಳೆ. ಇವರಿಬ್ರು ಮಧ್ಯ ಏನೋ ನಡೀತಾ ಇದೆ. ಇವಳನ್ ಮೀಟ್ ಮಾಡೋಕಂತಾನೆ ಅವನ್ ಸುಳ್ಳು ಹೇಳಿ ಎಸ್ಕೇಪ್ ಆಗಿದ್ದು ಅಂತಾಯ್ತು. ಇನ್ಮೇಲೆ ಇವ್ರನ್ನ ಮೀಟ್ ಆಗೋಕೆ ಬಿಡಬಾರ್ದು. ಬಾ, ನಿಂಗೊಂದು ಟೀ ಕೊಡಿಸ್ತೀನಿ. ಟೀ ಕುಡ್ದು ಎನರ್ಜಿ ತಗೋ. ಟೀನು ಬೇಡ, ಏನು ಬೇಡ. ಯಾಕೆ? ಯು ಆರ್ ಎ ಕಾಂಪ್ಲೇನ್ ಬಾಯ್. ನಿನ್ಗೆ ಗೊತ್ತು? ನೋಡಿ ಫಸ್ಟ್ ಡೇನೆ ಗೊತ್ತಾಯ್ತು. ಬಾ, ಟೀ ಕುಡಿ. ಬಾಮೈದ, ಹೋಗೋಣ ಬರೋ. ಬಾಮೈದ, ಬೇಗ ಬಾರೋ, ಟೀ ಸಖತ್ತಾಗಿದೆ ಚಳಿಗೆ. ಈಗೇನ್ ಹೇಳ್ತೀರಾ ಸರ್? ಇಲ್ಲ ನನ್ ಕರ್ಮ. ನಡಿಯೋ. ಬಾಮೈದ, ಏನೋ ಮಾಡ್ತಾ ಇದ್ಯಾ? ನಡಿಯೋ ನಿಲ್ತೇನೆ. ಟೀ ಸಖತ್ತಾಗಿದೆ, ನಾವು ಕುಡಿಯೋ. ಅಣ್ಣ, ಒಂದ್ ಸ್ಪೆಷಲ್ ಕಡಕ್ ಟೀ ಅಮೂಲ್ ಬೇಬಿಗೂ. ಬೇಡ ಬೇಡ, ನನ್ಗೆ ಟೀನು ಬೇಡ, ಏನು ಬೇಡ. ಇಲ್ಲೆಲ್ಲ ಹೈಜಿನಿಕ್ ಆಗಿರಲ್ಲ. ಏಯ್, ಇದು ಎಜ್ಜೆನ್ನಲ್ಲ, ಬರೀ ಟೀ. ಕುಡಿ ಕುಡಿ. ಏನು ಏನು ಇಲ್ಲ ತಮ್ಮ ಸರ್, ಅದು ನಾನು ರೋಡ್ ಸೈಡ್ ಟೀ ಕುಡಿಯಲ್ಲ ಅಂತಿದ್ದೆ ಅಷ್ಟೇ. ಬಾಮೈದ, ರೋಡ್ ಸೈಡ್ ಟೀ ಅಂತ ಅಷ್ಟು ಕಂಡ ಮಾಡ್ಬೇಡ. ಇವತ್ತು ದೇಶ ಆಳ್ತಿರೋರು ಒಂದ್ ಟೈಮಲ್ಲಿ ರೋಡ್ ಸೈಡ್ ಟೀ ಮಾಡ್ತಿದ್ದವ್ರೆ. ಸಬ್ಬಾಸ್ ಬಾಮೈದ, ಅಪರೂಪಕ್ಕೂ ಒಂದೊಳ್ಳೆ ಮಾತೆ ಅದು. ಅಮೂಲ್ ಬೇಬಿ, ಈ ಟೀಗೆ ನಾನೇ ಗ್ಯಾರಂಟಿ. ಸುಮ್ನೆ ಕುಡಿ. ಅಣ್ಣ, ನೀವು ಕೊಡಿ. ತಗೋ. ತಗೊಳ್ಳಿ ಸರ್, ಸತ್ಯ ಪ್ರೀತಿಯಿಂದ ಕೊಡ್ತಿದ್ದಾಳೆ. ನಮ್ ಭಾವ ತುಂಬಾ ಬಿಲ್ಡಪ್ ರಾಜ. ವಾವ್, ಟೀ ಅಂದ್ರೆ ಇದು ಏನ್ ಸಕ್ಕತ್ತಾಗಿದೆ ಸರ್ ಟೀ ಇದು. ನೀವ್ ಯಾಕೆ ಕಾಫಿ ಹೌಸ್ ತರ ಟೀ ಹೌಸ್ ಓಪನ್ ಮಾಡಬಾರ್ದು? ಸಖತ್ ಪ್ರಾಫಿಟ್ ಅಲ್ಲಿ ಇರ್ತೀರಾ. ಹೌದು, ಬಾವಿ ಕಡೆ ಮಾಡ್ಬಿಡಿ. ಇಂಡಸ್ಟ್ರಿ ಅವ್ರಲ್ಲ ಅಲ್ಲೇ ಇದಾರೆ. ಇರ್ತಾರೆ. ಆದ್ರೆ ನಿಮ್ಮಂತ ಕಾಸಿರೋರು 5 ರೂಪಾಯಿ ಟೀನ 500 ರೂಪಾಯಿ ಕೊಟ್ಟು ಕುಡಿದ್ರೆ ತಾನೆ ಗಂಟ್ಲಿಗಿಳಿಯೋದು. ಕುಡಿಯೋಕ್ ಮುಂಚೆನೆ ಕ್ಲೀನು, ಮಣ್ಣು, ಮಸಿ ಅಂತ ಎಲ್ಲ ಶುರು ಮಾಡ್ತೀರಾ. ಪಾಪ ಇಂಥವ್ರು ಎಲ್ಲಿಗೆ ಹೋಗ್ಬೇಕು? ಕರೆಕ್ಟ್ ಸತ್ಯ. ಇಲ್ಲ, ನಾನಂತೂ ಇನ್ಮೇಲೆ ಇಂಥ ಕಡೆನೆ ಟೀ ಕುಡಿಯೋದು. ಅಲ್ವಾ ಒಮ್ಮೆದ? ಹೌದೌದು. ಸತ್ಯ, ಟೀ ಕುಡ್ದಾಯ್ತು, ನಾನು ನಿನ್ ಮನೆಗೆ ಹೋಗಿ ಬರ್ಲಾ? ಏನ್ ಸತ್ಯ ಇದು? ಮಗು ಮನೆಗೆ ಹೋಗ್ಬೇಕು ಅಂತ ತುಂಬಾ ಆಟ ಮಾಡ್ತಿದೆ. ಹಲೋ, ನಾನೇನ್ ಮಗು ಅಲ್ಲ. ಅಮೂಲ್ ಬೇಬಿ, ಬಾ ನನ್ ಜೊತೆ. ಸತ್ಯ, ನಂಗೆ ಇನ್ನೊಂದು ಟೀ ಹಾಕು. ಏನ್ ಸತ್ಯ ಕರೆದಿದ್ದು? ನೋಡ ಅಮೂಲ್ ಬೇಬಿ, ಈಗಾಗ್ಲೇ ಮಗು ಅಂತ ಇವ್ರೆಲ್ರೂ ಆಡ್ಕೊಂತಿದ್ದಾರೆ. ಏನಾದ್ರೂ ಅಮ್ಮ ಬೈತಾರೆ ಅಂತ ಮನೆಗೆ ಹೊಟ್ಟೋದ್ರೆ ನಾಳೆ ಏರಿಯಾ ಇಡೀ ನೀನ್ ಹೆದ್ರು ಪುಕ್ಲ ಅಂತ ತಂಗೂರ ಸಾರ್ಕೊಂಡ್ ಬಂದ್ಬಿಡ್ತಾರೆ. ನಮ್ಮ ಹುಡುಗರ ಬಗ್ಗೆ ಗೊತ್ತಲ್ಲ. ಈ ಏರಿಯಾದಲ್ಲ, ನೋ, ಈ ಏರಿಯಾದಲ್ಲಿ ನನ್ನ ರೆಪ್ಯುಟೇಷನ್ ಯಾವ್ದೇ ಕಾರಣಕ್ಕೂ ಹಾಳಾಗಬಾರ್ದು. ಅಲ್ಲಿ ನೋಡ್ರು, ಲವ್ ಬರ್ಡ್ಸು ಎಷ್ಟ್ ಚೆನ್ನಾಗಿ ಮಾತಾಡ್ಕೋತಾ ಇದಾವೆ. ಅವ್ರಿಬ್ರು ಒಟ್ಟಿಗೆ ಇಲ್ಲೇ ಪೋಸ್ಟ್ ಅಂಟ್ಸಕ್ ಬಿಟ್ಟು ನಾವೇ ಬೇರೆ ಕಡೆ ಹೋಗ್ಬಿಡೋಣ. ಅವಾಗ ಮಾತ್ರನೇ ಅವ್ರು ಇನ್ನೂ ಹತ್ರ ಆಗಕ್ಕಾಗೋದು. ಏನಂತೀರಾ? ಸರಿ, ಹೀಗೇನಂತೀಯಾ? ಪೋಸ್ಟರ್ ಅನ್ಸಕ್ ಬರ್ತೀನಿ. ಇದ್ದು ಮೀಟ್ರು ಬಾ. ಎಂತಮ್ಮ, ಅಮೂಲ್ ಬೇಬಿ ಪೋಸ್ಟ್ ಅನ್ಸಕ್ ರೆಡ್ಡಿ. ಸರಿಯಾಗಿದ್ರೆ ಎಲ್ಲಾರು ಒಟ್ಟಿಗೆ ಅನ್ಸಿದ್ರೆ ಲೇಟ್ ಆಗುತ್ತೆ. ನಾವು ಪಕ್ಕದ ರೋಡಲ್ಲಿ ಅನ್ಸ್ತೀವಿ, ನೀವ್ ಇಲ್ಲೇ ಅನ್ಸ್ಕೊಳ್ಳಿ. ಯಾಕ್ರೋ ಎಲ್ರು ಒಟ್ಟಿಗೆ ಪೋಸ್ಟ್ ಅನ್ಸೋಣ? ಬೇಡ ಸತ್ಯ, ನಾವು ಮಾತಾಡ್ತಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ. ನೀವು ಇಲ್ಲೇ ಅಂಟ್ಕೊಳ್ಳಿ, ನಾವು ಪಕ್ಕದ ರೋಡ್ ಇರ್ತೀವಿ. ಏನಾ? ಏನಿಲ್ಲ, ನೀವಿಬ್ರು ಇಲ್ಲೇ ಪೋಸ್ಟ್ ಅಂಟಿಸಿ, ನಾವು ಪಕ್ಕದ ರೋಡಲ್ಲಿ ಅಂಟಿಸ್ತೀವಿ ಅಂತಿದ್ದಾನೆ. ಸರಿ ಅಣ್ಣ, ಎಷ್ಟಾಯ್ತು? ಅಮೂಲ್ ಬೇಬಿ ಬಾ. ಇನ್ನೇನು
ಆಯ್ತಲ್ಲ ನೀವೆಲ್ಲ ಪೋಸ್ಟ್ ಅನ್ಸಿ ನಾನು ಬೆಳಗ್ಗೆ ಸಿಗ್ತೀನಿ ಬರಲಾ ಬಾಯ್. ಬಾ ಮೈದಾ ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ಮನೆಗೆ. ನೀವ್ ಹೋಗ್ಬಿಟ್ರೆ ಪೋಸ್ಟ್ ಗಮ್ಮಕ್ಕದ ಯಾರು? ಹೋಗಣ್ವಾ ಲೇಟ್ ಆಗುತ್ತೆ. ಮೈದಾ ಮೈ ಕೈ ಎಲ್ಲ ನೋವ್ತಾ ಇದೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ಮಿಕ್ಕಿದ ಅನ್ಸೋಣ. ಏನ್ ಅಮೂಲ್ ಬೇಬಿ ನಕ್ಷತ್ರಗಳನ್ನ ಎಣಿಸ್ತಿದ್ಯಾ? ಸತ್ಯ ನೀನ್ ಯಾವಾಗ ಬಂದೆ? ನಿನ್ನ ಹತ್ರ ಇದ್ದಿದ್ ಪೋಸ್ಟರ್ ಎಲ್ಲ ಅಂಟಿಸಾಯ್ತಾ? ನಂದೆಲ್ಲ ಮುಗೀತು, ನಿಂದೇನ್ ಕತೆ? ಲಾಸ್ಟ್ ಪೋಸ್ಟರ್ ಸತ್ಯ, ಒಂದ್ ನಿಮಿಷ ಅಂಟಿಸ್ಬಿಡ್ತೀನಿ. ಪರವಾಗಿಲ್ವೇ, ಪೋಸ್ಟ್ ಅನ್ಸೋದನ್ನ ಇಷ್ಟ್ ಬೇಗ ಬೇಗ ಕಲ್ತ್ಕೊಂಡ್ಬಿಟ್ಟಿದ್ಯಾ? ಅದೇನೋ ಹೇಳ್ತಾರಲ್ಲ ಸತ್ಯ, ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ. ಮೊದಲನೇ 2 ಪೋಸ್ಟರ್ ಅಂಟಿಸ್ತಾ ಇರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯ್ತು. ಇವಾಗ ಅದೇ ಇಷ್ಟ ಅನ್ಸಕ್ ಶುರುವಾಗಿದೆ. ಹಂಗಿರ್ಲಿ ಪಕ್ಕದ ರೋಡ್ ಹೋಗೋಣ. ಓಹೋ ಅಮೂಲ್ ಬೇಬಿ, ಏನು ಮನೆಗ್ ಹೋಗ್ಬೇಕು ಅಂತ ಅಳ್ತಿದ್ದವನು ಈಗ ಪೋಸ್ಟ್ ಅನ್ಸಕ್ ಹೋಗೋಣ ಅಂತಿದ್ಯಾ? ನೀನೇ ಹೇಳೋದಿಲ್ಲ ಸತ್ಯ, ಸಹಾಯ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ, ಅದಕ್ಕೆ ಇದೆಲ್ಲ. ಅದೇನೋ ಸರಿ, ಆದ್ರೆ ನಿನ್ ಜೋಶ್ ನೋಡಿದ್ರೆ ಬೆಂಗಳೂರು ತುಂಬಾ ನೀನೇ ಪೋಸ್ಟ್ ಅನ್ಸಿ ಈ ಕಂಪ್ನಿ ಉದ್ಧಾರ ಮಾಡೋ ಹಾಗೆ ಕಾಣಿಸ್ತಿದೆ. ಇರ್ಲಿ ಬಿಡು ಸತ್ಯ, ಈ ಕಂಪನಿ ನನ್ನಿಂದಾನೇ ಉದ್ಧಾರ ಆಗ್ಲಿ. ಮಾಡ್ತೀಯ ಏನ್ ಈ ಕಂಪ್ನಿ ನಿನ್ ತಾತಂದು? ಅದಾಗಿರ್ಲಿ, ಎಲ್ಲಿ ನಿಮ್ ಗ್ಯಾಂಗು ನನ್ ಬಾಮೈದ? ತಗೋಟಿ ಪಪ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ಯಾ ಅಂತ ಇಟಿ ಬೋನಸ್. ಏನ ಹಂಗ್ ನೋಡ್ತಿದ್ಯಾ? ಮರ್ಯಾದೆ ಕೊಡ. ಏ ಪಾಪಿ ನನ್ ಮಕ್ಳ, 1 ವಾರ ಆಗಕ್ಕೆ ಅಂತ ನಾವು ಒಂದೇ ದಿವಸ ಮಾಡ್ಸಿದ್ರ, ಅದು ನನ್ನ ಒಬ್ಬರ ಕೈಯಲ್ಲ. ಈ 5 ರೂಪಾಯಿ ಟೀನ ಬೋನಸ್ ಅಂತಾನೆ. ಬೋನಸ್ ಬೇಡ ಅಂದ್ರೆ ಬಿಡು, ನಮ್ಗೇನ್ ಎಕ್ಸ್ಟ್ರಾ ಟೀ ಕುಡಿಯಕ್ ಪ್ರಾಬ್ಲಮ್ ಇಲ್ಲ. ಬೇಡ ಕೊಡ, ಪಾಲಿಗೆ ಬಂದಿದ್ದ ಟೀನೆ ಪಂಚಾಮೃತ ಅಂತ ಕೊಡ್ತೀನಿ. ಅಣ್ಣ ನನ್ಗೊಂದ್ ಟೀ. ಯಾಕಂಗ್ ನೋಡ್ತಾ ಇದ್ದೀರಾ? ನೀನಾಗ್ ನೀನೇ ಟೀ ಕೇಳಿದ್ಯಲ್ಲ ಅದಕ್ಕೆ. ಅಯ್ಯೋ ಅದ್ರಲ್ಲೇನೋ, ಟೀ ಇಷ್ಟ ಆಯ್ತು ಕೇಳ್ದೆ. ಮನ್ಸಿಗೆ ಇಷ್ಟ ಆಗಿರೋ ಕೆಲ್ಸಕ್ಕೆ ಲೆವೆಲ್ ನೋಡ್ಬಾರ್ದಲ್ವಾ ಸತ್ಯ? ಅಮ್ಮಯ್ಯ ಅಲ್ಲೆಲ್ಲಾದ್ರೂ ಬೋಧಿರೋಷ್ಟು ಕೆಳಗೆ ಕೂತಿದ್ದ, ಈ ರೇಂಜ್ಗೆ ಜ್ಞಾನೋದಯ ಆಗ್ಬಿಟ್ಟಿದೆ. ಹಲೋ, ಅದೆಲ್ಲ ನಮ್ ಸತ್ಯನ್ ಸಹವಾಸದ ಪ್ರಭಾವ. ಆಕ್ಚುಲಿ ಅದು ನಿಜ. ಸತ್ಯ ನನ್ಗೆ ಕೆಲ್ಸ ಮೊದ್ಲು ಹೇಳ್ದಾಗ ತುಂಬಾ ಇರಿಟೇಟ್ ಆಗಿತ್ತು. ಆದ್ರೆ ಈ ಕೆಲ್ಸ ಮಾಡಾದ್ಮೇಲೆ ಅದ್ರಿಂದ ಸಿಕ್ಕಿರೋ ಸಂತೋಷನೇ ಬೇರೆ. ಪಕ್ಕ ಸಂತೋಷವೇ ಬೇರೆ ಅಂತಿದ್ರಲ್ಲ ಸಾಹೇಬ್ರು. ಏನ್ರು ಅದ್ ಗುಸು ಗುಸು? ಏನಿಲ್ಲ ಸತ್ಯ, ನಿಮ್ ವಿಷಯ ನಮ್ ಮಾತು. ಇದೇ ಖುಷಿಗೆ ಎಲ್ಲಾರ್ಗು ಲೈಟ್ ತಗೊಂಟಿ, ಬಟ್ ನನಗ್ ಮಾತ್ರ 2 ಟೀ. ಏನ್ ಟ್ಯಾಂಕರ್ ಏನು? ನೀನೇ ಯಾಕೋ ತಾತ? ಸತ್ಯ ಈಗ ಬಂದ್ಯಮ್ಮ? ತಾತ, ನೀವ್ ಹೇಳಿದ ಕಡೆ ಎಲ್ಲ ಪೋಸ್ಟರ್ಸ್ ಆಯ್ತು. ಪೋಸ್ಟರ್ ಹೆಂಗ್ ಅನ್ಸಿದೀವಿ ಅಂದ್ರೆ ಹಾಕಿರೋ ಗಮ್ಗೆ ಗೋಡೆ ಬಿದ್ದೋದ್ರು ಪೋಸ್ಟರ್ ಕಿತ್ಕೊ ಬರಲ್ಲ. ಅಷ್ಟೇ ಅಲ್ಲ ತಾತ, ಅದಕ್ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ.
ತನ್ನ ಮಗು ಅಂಬೆಗಾಲಿಂದ ತನ್ನ ಕಾಲ್ ಮೇಲೆ ತಾನು ನಿಂತುಕೊಳ್ಳೋಷ್ಟು ಬೆಳೆದಾಗ ತಾಯಿ ತುಂಬಾ ಸಂತೋಷವಾಗುತ್ತೆ. ಅದೇ ಒಂದು ತಂದೆಗೆ ತನ್ನ ಮಗ ತನ್ನ ಕೆಲಸಗಳನ್ನೆಲ್ಲ ನಿಭಾಯಿಸುವಷ್ಟು ಬೆಳೆದಾಗ ಒಂದು ಹೆಮ್ಮೆ ಆಗುತ್ತೆ. ಅಂತ ಹೆಮ್ಮೆನೆ ಈಗ ನನಗಾಗ್ತಿರೋದು. ಬೆಳಿಗ್ಗೆ ನೀನು ಆ ಮ್ಯಾನೇಜರ್ನ ಜಾಡಿಸಿದ್ರಿಂದ ನಿನಗೆ ಕೆಲಸದ ಮೇಲೆ ಆಸಕ್ತಿ ಗಮನ ಇದೆ ಅಂತ ನನಗೆ ಗೊತ್ತಾಯ್ತು. ಏನಪ್ಪ ನೀವು ಒಳ್ಳೆ ಇಷ್ಟ ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀರಲ್ಲ. ವಿಷಯ ದೊಡ್ಡದೋ ಚಿಕ್ಕದೋ ಅನ್ನೋದು ಮುಖ್ಯ ಅಲ್ಲ ಮಗನೇ, ಆ ಕೆಲಸದ ಬಗ್ಗೆ ನೀನು ಗಮನ ಹರಿಸಿದೆಯಲ್ಲ ಅದೇ ಮುಖ್ಯ. ಜವಾಬ್ದಾರಿ ತಗೊಳಕ್ಕೆ ನಾವೇನೋ ರೆಡಿ, ಆದ್ರೆ ನೀವೇ ಹೆದರ್ಕೊಂಡು ಕೊಡಲ್ಲ. ನೀವು ಅಮ್ಮ ಈ ಮನೆಯವರೆಲ್ಲ ನಾನು ಇನ್ನೂ ಚಿಕ್ಕ ಮಗು ಅಂತಾನೆ ಅನ್ಕೊಂಡಿದ್ದೀರಾ. ಹೌದಪ್ಪ, ನೀನು ಮಗು ಅಂತ ತಿಳ್ಕೊಂಡೆ ನಿನಗೆ ಮದುವೆ ಮಾಡ್ತಾ ಇರೋದು. ಅದು ಬೇರೆ ಇದು ಬೇರೆ. ಅದು ಬೇರೆ ಇದು ಬೇರೆನಾ? ಸರಿ, ಹಾಗಾದ್ರೆ ಬೇರೆ ವಿಷಯನೇ ಹೇಳ್ತೀನಿ ಕೇಳು. ಓಕೆ. ನಾಳೆ ನಮ್ಮ ಫ್ಯಾಕ್ಟ್ರಿ ಮೆಷಿನರಿ ಸಪ್ಲೈ ಮಾಡ್ತಾರಲ್ಲ, ಅವ್ರ ಜೊತೆ ಹೈದರಾಬಾದಲ್ಲಿ ಮೀಟಿಂಗ್ ಇದೆ. ಆಗಬಹುದು. ಆ ಜವಾಬ್ದಾರಿ ನಿನಗೆ ಬಂದಿರೋದ್ರಿಂದ ಆ ಮೀಟಿಂಗ್ ನ ನೀನೇ ಅಟೆಂಡ್ ಮಾಡಬೇಕು. ನಾನು ಮೀಟಿಂಗ್ ಅಟೆಂಡ್ ಆಗ್ಬೇಕಾ? ಅದು ನಾಳೆನೇನಾ? ಹೌದು, ನೀನೇ ಹೋಗ್ಬೇಕು ನಾಳೆನೆ. ನೀನೇ ಹೇಳ್ತಿದ್ಯಲ್ಲಪ್ಪ, ನನಗೇನು ಜವಾಬ್ದಾರಿನ ವಹಿಸಲ್ಲ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಹೋಗು, ಆ ಮೀಟಿಂಗ್ ಅಟೆಂಡ್ ಮಾಡು. ಆಮೇಲೆ ಆ ಮೆಷಿನರೀಸ್ನೆಲ್ಲ ನೋಡ್ಕೊಂಡು ಒಂದು ಸೆಮಿನಾರ್ ಇದೆ, ಅದನ್ನು ಅಟೆಂಡ್ ಮಾಡ್ಬಿಟ್ಟು ಆಮೇಲೆ ಬಾ. ಇದಕ್ಕೆಲ್ಲ ಎಷ್ಟು ದಿನ ಆಗುತ್ತೆ? ಏನಬ್ಬ ಅಂದ್ರೆ 1 ವಾರ ಆಗಬಹುದು. 1 ವಾರ ಆಗುತ್ತಾ? ಹಾಗಿದ್ರೆ 1 ವಾರ ನಾನು ಅಲ್ಲೇ ಇರ್ಬೇಕಾ? ಇನ್ನೇನು, ಇಲ್ಲಿಂದ ದಿನ ಆಗಲು ಓಡಾಡಕ್ಕಾಗುತ್ತಾ? ಅದು ಹೈದರಾಬಾದ್ಗೆ. ಸಡನ್ ಆಗಿ ಹೈದರಾಬಾದ್ಗೆ ಹೋಗು ಅಂದ್ರೆ ಹೇಗಾಗುತ್ತಪ್ಪ? ನಾನು ಪ್ರಿಪೇರ್ ಆಗೋದ್ ಬೇಡವಾ? ಟಿಕೆಟ್ ಬುಕ್ ಮಾಡೋದ್ ಬೇಡವಾ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಲಕ್ಷ್ಮಣ ಎಲ್ಲ ನೋಡ್ಕೋತಾನೆ. ನಿನಗಾಗಲೇ ಟಿಕೆಟ್ ಬುಕ್ ಆಗಿದೆ. ರಾತ್ರಿ ಫ್ಲೈಟ್ ಇದೆ, ನೀನು ಹೋಗೋದೊಂದೇ ಬಾಕಿ. ಬಟ್ಟೆ ಎಲ್ಲ ಜೋಡಿಸ್ಕೊಂಡ್ಬಿಡು. ಅಪ್ಪನೂ ಇಲ್ಲ ತಿಪ್ಪನೂ ಇಲ್ಲ, ನೀನು ಹೋಗ್ಬೇಕು ಅಷ್ಟೇ. ಬೆಸ್ಟ್ ಆಫ್ ಲಕ್. ಈ ಕೆಲಸನ ನೀನು ಚೆನ್ನಾಗಿ ನಿಭಾಯಿಸ್ಕೊಂಡು ಬರ್ತೀಯ ಅಂತ ನನಗೆ ನಂಬಿಕೆ ಇದೆ. ಓಕೆ? 1 ವಾರನ? ಜವಾಬ್ದಾರಿ ಕೊಡಿ ಅಂತ ಇವ್ರಿಗೆ ಹೇಳಿದ್ರೆ ಹೈದರಾಬಾದ್ ದಾರಿನೇ ತೋರಿಸ್ಬಿಟ್ರಲ್ಲ. ಏಯ್, ನಿಮ್ಗೆಲ್ಲ ಏನ್ ತಲೆ ಕೆಟ್ಟಿದ್ಯಾ? ಕೆಲ್ಸ ಕಾರ್ಯ ಎಲ್ಲ ಅವ್ನ್ ಯಾಕೋ ಕರೆಸ್ಬೇಕು? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸತ್ಯ. ಟಾಸ್ಕ್ ಅಂದ್ರೆ ಟಾಸ್ಕ್. ಯಾಕೆ ಸತ್ಯ? ಭಯನ? ಭಯನ? ಸತ್ಯ ಹೇಳಿದ ಮತ್ತೆ ಎದ್ರಕಂಡಿಂದ ಆಗೋದು, ಅರಿತಿರ ನೀರಿಂದ ಆಗೋದು, 2 ಒಂದೇ. ಭಯ ಅನ್ನೋ ಪದ ಸತ್ಯ ಡಿಕ್ಷನರಿಲೇ ಇಲ್ಲ. ಅದು ಅಲ್ದೆ ಬೆಂಕಿ ಕಂಡ್ರೆ ಬೆಣ್ಣೆ ಕರಗುತ್ತೆ ಹೊರತು ಬೆಣ್ಣೆಗೆ ಬೆಂಕಿ ಕರಗುತ್ತಾ? ಸತ್ತಿನ ಕಂಡ್ರೆ ಅಮೂಲ್ ಬೇಬಿಗ್ ಭಯ ಹೊರತು ಅಮೂಲ್ ಬೇಬಿನ್ ಕಂಡ್ರೆ ಸತ್ತಿಗ್ ಭಯ ಚಾನ್ಸೇ ಇಲ್ಲಮ್ಮ, ಸಾಧ್ಯನೇ ಇಲ್ಲ. ಹಾಗಿದ್ರೆ ಕಾಲ್ ಮಾಡು. ಸತ್ಯ, ನೀನ್ ಸೋಲೋದನ್ನ ನೀನ್ ಒಪ್ಕೊಬಹುದು, ಆದ್ರೆ ನಾವ್ ಒಪ್ಕೊಳಲ್ಲ. ಕಾಲ್ ಮಾಡು ಸತ್ಯ. ಮಾಡು ಸತ್ಯ. ಕಾಲ್ ಮಾಡು ಸತ್ಯ. ಸತ್ಯ ಕಾಲ್ ಮಾಡ್ಬಿಡು ಸತ್ಯ. ಮಾಡು ಸತ್ಯ. ಕಾಲ್ ಮಾಡು. ಆಯ್ತು, ಮಾಡ್ತೀನಿ. ಒಂದು ವಾರ ಅಂದ್ರೆ 7 ದಿನ. ದಿವ್ಯನ್ನ 7 ದಿನ ನೋಡ್ದೆ ಹೇಗಪ್ಪ ಇರೋದು? ಸುಮ್ನೆ ಬಿಲ್ಡಪ್ ತಗೊಳಕ್ ಹೋಗಿ ನಾನೇ ಸರಿಯಾಗಿ ತಗ್ಲಾಕ್ ಹೋಗ್ಬಿಟ್ಟೆ. ಇದೆಲ್ಲ ನಿನ್ನಿಂದಾನೇ ಆಗಿರೋದು. ನನ್ನಿಂದನಾ? ಏನಾಯ್ತು? ನೆನ್ನೆ ನೀನ್ ಆ ಪೋಸ್ಟರ್ ಅನ್ಸಕ್ ಕರ್ದಿರ್ಲಿಲ್ಲ ಅಂದಿದ್ರೆ ಆ ಮ್ಯಾನೇಜರ್ ಮಾಡ್ತಿರೋ ಮೋಸ ನನಗ್ ಗೊತ್ತೇ ಆಗ್ತಿರ್ಲಿಲ್ಲ. ಗೊತ್ತಾಗದೆ ಇದ್ದಿದ್ರೆ ಅವನ ಅಪ್ಪನ ಹತ್ರ ಬಿಲ್ಡಪ್ಪೇ ಕೊಡ್ತಾ ಇರ್ಲಿಲ್ಲ. ಬಿಲ್ಡಪ್ಪೇ ಕೊಟ್ಟಿಲ್ಲ ಅಂದ್ಮೇಲೆ ನಾನು ಹೈದರಾಬಾದ್ ಹೋಗೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಏನು, ಹೈದರಾಬಾದ್ಗೆ ಹೋಗ್ತಿದ್ಯಾ? ಹೌದು, ಅದು 1 ವಾರ. ಹಾಗಿದ್ರೆ ನೀನ್ ಇನ್ನೊಂದ್ ವಾರ ಊರಲ್ಲಿರಲ್ವಾ? ಅದನ್ನೇ ತಾನೇ ನಾನು ಹೇಳ್ತಾ ಇರೋದು. ಅದನ್ನೇ ಮತ್ತೆ ಮತ್ತೆ ಕೇಳಿ ಯಾಕೆ ಸುಮ್ನೆ ಉರಿಸ್ತಾ ಇದ್ಯಾ? ನಾನಾ ಪೋಸ್ಟರ್ ವಿಷಯ ಹೇಳಿದ್ದಕ್ಕೆ ನನ್ಗೆ ಯಾವ್ದೋ ದೊಡ್ಡ ಜವಾಬ್ದಾರಿ ಬಂದಿದೆ ಅಂತ ರಾತ್ರೋರಾತ್ರಿ ಹೈದರಾಬಾದ್ಗೆ ಪಾರ್ಸಲ್ ಮಾಡ್ತಾ ಇರೋದು. ಇನ್ನೊಂದು ವಾರ ಬೆಂಗಳೂರು ಕಡೆ ತಲೆನೂ ಆಗಕ್ಕಾಗಲ್ಲ.
ಬೇರೆ ದಾರಿಗೆ ಹುಡುಕಿದೆ. ನಿಮ್ಮಿಬ್ರು ಮಧ್ಯೆ ಆ ವಿಧಿನೇ ಆಟ ಆಡ್ತಿದೆ ಅನ್ಸುತ್ತೆ. ನಾವಲ್ಲ ಸತ್ಯ, ಆ ವಿಧಿ ಇಷ್ಟಕ್ಕೆಲ್ಲ ಆ ವಿಧಿನೇ ಕಾರಣ. ವಿಧಿ ಆಟ ಅಂತೂ ಹೃದಯ ಸತ್ಯ. ಅಮ್ಮ ಯಾವಾಗ ಬಂದೆ? ನಿದ್ದೆ ಬರ್ಲಿಲ್ವೇನೆ? ಅಮ್ಮ ಅದು ಮನ್ಸಲ್ಲಿ ಏನಾದ್ರೂ ಇದ್ರೆ ಹೇಳು, ಒಬ್ಳೆ ಕೊರಗಬೇಡ. ಅಮ್ಮ ನಿನಗ್ ವಿಧಿ ಬಗ್ಗೆ ನಂಬಿಕೆ ಇದೆಯಾ? ಖಂಡಿತ ಇದೆ. ಪ್ರಪಂಚದಲ್ಲಿ ಏನೇ ನಡೆದ್ರು ಅದೆಲ್ಲ ವಿಧಿ ಆಟನೇ. ನಾವೆಲ್ಲ ನೆಪ ಅಷ್ಟೇನೆ. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ ಅನ್ನೋ ಮಾತು ಕೇಳಿಲ್ವಾ ನೀನು? ಹಾಗಿದ್ರೆ ವಿಧಿ ಇದ್ದ ಹಾಗೆ ಎಲ್ಲ ನಡೆಯೋದು ಅಂತೀಯಾ? ಅನುಮಾನನೇ ಇಲ್ಲ. ನಾನು ನಿಮ್ಮಪ್ಪ ಮದ್ವೆ ಆಗೋದಕ್ಕೆ ಕಾರಣನೇ ವಿಧಿ. ಯಾಕೆ? ಏನ್ ಹೇಳ್ತಿದ್ಯಮ್ಮ? ನೀ ಇಬ್ರು ಮದ್ವೆ ಆಗಿದ್ ವಿಧಿಯಿಂದನಾ? ನೀ ಇಬ್ರು ಒಬ್ರನ್ನೊಬ್ರನ್ನ ಇಷ್ಟಪಟ್ಟಾನೆ ಮದ್ವೆ ಆಗಿದ್ದು? ಒಂಥರ ಹೌದು, ಒಂಥರ ಇಲ್ಲ. ಅಂದ್ರೆ ನಂಗೆ ಅರ್ಥ ಆಗ್ತಿಲ್ಲಮ್ಮ, ಅರ್ಥ ಆಗೋ ತರ ಹೇಳು. ಅವತ್ತು ನಾನು ನೋಡೋದಕ್ಕೆ ಹುಡುಗನ್ ಕಡೆಯವ್ರು ಬರ್ಬೇಕಾಗಿತ್ತು. ಮನೆಯವರೆಲ್ಲ ಕಾಯ್ತಾ ಇದ್ರು. ಆಗ ನಿಮ್ಮಪ್ಪ ಬರೆಗೆ ಬಂದ್ರು. ಅವ್ರಿಗೆ ನಾನಿಷ್ಟ ಆದೆ, ನನ್ಗೂ ಅವ್ರಿಷ್ಟ ಆದ್ರು. ಸುಂದ್ರಿ ನಾಚಿಕೆ ನೋಡು. ಅಲ್ಲಮ್ಮ, ಇಬ್ರಿಗೂ ಇಷ್ಟ ಆದ್ಮೇಲೆ ವಿಧಿ ಆಟ ಏನ್ ಬಂತು? ಪೂರ್ತಿ ಹೇಳೋ ತಕ್ಕ ಕೇಳಿಸ್ಕೊಳೆ. ತಮಾಷೆ ಏನ್ ಗೊತ್ತಾ, ನನ್ ನೋಡೋದಿಕ್ ಬರ್ಬೇಕಾಗಿದ್ದ ಹುಡುಗ ನಿಮ್ಮಪ್ಪ ಅಲ್ಲ, ಬೇರೆ ಯಾರೋ. ಆ ಹುಡುಗ ನಿಮ್ಮಪ್ಪ ನನ್ನ ನೋಡ್ಕೊಂಡು ಹೋದ್ಮೇಲೆ ಬಂದ್ರು. ಅಯ್ಯಯ್ಯೋ, ಆಮೇಲೆ? ಆಗ್ಲೇ ಎಲ್ರಿಗೂ ಗೊತ್ತಾಗ್ಬಿಟ್ಟಿತ್ತು ನನ್ನ ನೋಡಕ್ ಬರ್ಬೇಕಾಗಿದ್ದ ಹುಡುಗ ನಿಮ್ಮಪ್ಪ ಅಲ್ಲ, ಬೇರೆ ಯಾರೋ ಅಂತ. ಓಹೋ, ಇಷ್ಟೆಲ್ಲ ಸೀನ್ ಆಯ್ತಾ? ಆದ್ರೆ ವಿಧಿ ನೋಡು, ನಿಮ್ಮಪ್ಪನ ಮನ್ಸಲ್ಲಿದ್ದು ನಾನೇ. ಆಗ ನನ್ನ ಮನ್ಸಿಗೆ ಬಂದಿದ್ದು ನಿಮ್ಮಪ್ಪನೇ. ಮತ್ ನಿಮ್ ಮದ್ವೆ ಹೇಗಾಯ್ತಮ್ಮ? ಹೇಳಿಲ್ವೇನೆ, ಅದನ್ನೇ ವಿಧಿ ಅನ್ನೋದು. ಅವ್ರ ಮನ್ಸಿಗೆ ಮಾತ್ರ ಬರ್ಲಿಲ್ಲ ಕಣೆ, ಮರುದಿನ ಮನೆಗೆ ಬಂದ್ಬಿಟ್ರು. ನನ್ನ ಮದ್ವೆ ಆಗ್ತೀನಿ ಅಂತ ನಮ್ಮ ಮನೆಯವ್ರ ಹತ್ರ ಕೇಳ್ಕೊಂಡ್ರು. ವಾರೆ ವಾ, ಇದು ಟ್ವಿಸ್ಟ್ ಅಂದ್ರೆ. ಆಮೇಲೆ ನಮ್ಮ ಮನೆಯವರು ಒಪ್ಕೊಂಡ್ರು. ಆಮೇಲೆ ಡುಮ್ 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 ಅಲ್ವಾ? ಈಗ ಹೇಳು, ನಮ್ಮ ಮದ್ವೆ ಇಷ್ಟಪಟ್ಟಾಗಿದ್ದ ಅಥವಾ ವಿಧಿ ಆಟದಿಂದ ಆಗಿದ್ದ? ಸತ್ಯ, ವಿಧಿ ಮನಸ್ಸು ಮಾಡಿದ್ರೆ ಯಾರ ಜೊತೆ ಯಾರನ್ನ ಬೇಕಾದ್ರೂ ಸೇರಿಸುತ್ತೆ.